ಪಾತ್ರಣ ಎಲ್ಲ ರುಚಿ ವಂದಿಸಿ ಹೇ ಶಾರದೆ ಲಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಆರಂಭದಲ್ಲಿ ವಿದ್ಯಾಮಾತೆ ಶಾರದಾ ದೇವಿಯನ್ನು ಸ್ತುತಿಸಿ ಪ್ರಾರ್ಥಿಸಿದ ನಮ್ಮ ಶಾಲೆಯ ಹಿರಿಯರಿಗೆ ಧನ್ಯವಾದಗಳು. ಇನ್ಮೇಲೆ ಸ್ವಾಗತ ಗೀತೆಯನ್ನು ನಮ್ಮ 10ನೇ ತರಗತಿಯ ವಿದ್ಯಾರ್ಥಿನಿಯರು ಮಾಡಬೇಕಾಗಿ ಅವರನ್ನು ಸುಸ್ವಾಗತ ಸ್ವಾಗತ ನಿಮಗಿಂದು ಇಂದಿನ ಸಭೆಗೆಲ್ಲ ಸುಸ್ವಾಗತ ನಿಮಗಿಂದು ಸ್ವಾಗತ ಸುಸ್ವಾಗತ ಸ್ವಾಗತ ನಿಮಗಿಂದು ಇಂದಿನ ಸಭೆಗೆಲ್ಲ ಸುಸ್ವಾಗತ ನಿಮಗಿಂದು. ಈ ಮಂಗಳ ನಾಡಿನಲ್ಲಿ ಈ ಶಿಕ್ಷಣ ಮೇಳದಲ್ಲಿ ಈ ಶುಭ ಗಳಿಗೆಯಲ್ಲಿ ಈ ಗುರುಗಳ ಲೋಕದಲ್ಲಿ ಆದರದ ಸ್ವಾಗತವು ತುಂಬು ಮನದ ಸ್ವಾಗತವು ಶುಭ ದಿನದ ಸ್ವಾಗತವು ಮಾನ್ಯರಿಗೆ ಸ್ವಾಗತವು. ಗುರುಗಳ ಪಾಠದಲ್ಲಿ ಆನಂದದ ಸವಿನೆನಪು ವೈಜ್ಞಾನಿಕ ಪಾಠದಲ್ಲಿ ಮೈಮರೆತ ಸವಿನೆನಪು. ಇಂದಿನ ಸಭೆಯ ಅಧ್ಯಕ್ಷರಿಗೆ ಕೋರುವ ಸ್ವಾಗತವು ತಾವಿಟ್ಟ ಹಿತವಚನ ನಮಗಿಂದು ನೂತನ ತಾವಿಟ್ಟ ಹಿತವಚನ ನಮಗಿಂದು ನೂತನ. ಇಂದಿನ ಸಂಭ್ರಮಕ್ಕೆ ಆಗಮಿಸಿದ ಸವಿನೆನಪು ನೀವು ಬಂದಿರುವ ಸಂಭ್ರಮದ ಸವಿನೆನಪು. ಇಂದಿನ ಸಭೆಯ ಅತಿಥಿಗಳಿಗೆ ಕೋರುವ ಸ್ವಾಗತವು ತಾವಿಟ್ಟ ಹಿತವಚನ ನಮಗಿಂದು ನೂತನ ತಾವಿಟ್ಟ ಹಿತವಚನ ನಮಗಿಂದು ನೂತನ. ಸ್ವಾಗತ ಸುಸ್ವಾಗತ ಸ್ವಾಗತ ನಿಮಗಿಂದು ಇಂದಿನ ಸಭೆಗೆಲ್ಲ ಸುಸ್ವಾಗತ ನಿಮಗಿಂದು ಸ್ವಾಗತ ಸುಸ್ವಾಗತ ಸ್ವಾಗತ ನಿಮಗಿಂದು ಇಂದಿನ ಸಭೆಗೆಲ್ಲ ಸುಸ್ವಾಗತ ನಿಮಗಿಂದು ಸುಸ್ವಾಗತ ನಿಮಗಿಂದು. ಸರ್ವರನ್ನ ಸ್ವಾಗತಿಸಿದ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರ ಪರವಾಗಿ ಮತ್ತು ನಮ್ಮೆಲ್ಲ ಸಿಬ್ಬಂದಿ ಪರವಾಗಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಬಹಳಷ್ಟು ತಾಯಂದಿರು ಅಥವಾ ಪಾಲಕರು ನಮ್ಮ ಶಾಲೆಗೆ ಹೊಸದಾಗಿ ಬಂದಿದ್ದೇನೆ ಅನಿಸ್ತದೆ. ಕಳೆದ ವರ್ಷ ನಾವು ನವೆಂಬರ್ 14ರಂದು ಬೃಹತ್ ಆದಂತ ಒಂದು ಶಿಕ್ಷಕ ಪಾಲಕರ ಸಭೆಯನ್ನ ಕರೆದಿದ್ವಿ. ಅವಾಗ ಕೆಲವೊಂದಿಷ್ಟು ಪಾಲಕರು ಬಂದಿರಬಹುದು, ಆದ್ರೂ ಕೆಲವೊಂದಿಷ್ಟು ಜನ ಹೊಸದಾಗಿ ಪಾಲಕರು ಬಂದಿದ್ದೀರಿ. ಅದರ ಜೊತೆಗೆ ನಮ್ಮ ಪರಿಚಯವನ್ನು ನಾನು ಸಂಕ್ಷಿಪ್ತವಾಗಿ ಮಾಡಿಕೊಳ್ತೇನೆ. ಮೇಡಮ್ ಅವರು ಶ್ರೀಮತಿ ರಾಣಿ ಕಮ್ತಿ ಅಂತೇಳಿ ಅವರು ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು, ಹೆಡ್ ಮಾಸ್ಟರ್ ಅವರು. ಅನಂತರ ಇವರು KG ಕಮಲಾಪುರಿ ಸರ್, ನಮ್ಮ ಪ್ರೌಢಶಾಲೆಯ ಇಂಗ್ಲಿಷ್ ಭಾಷಾ ಶಿಕ್ಷಕರು. ನಂತರ ಪೋಲ್ ಮೇಡಮ್ ಅಂತೇಳಿ ಹಿಂದಿ ಭಾಷಾ ಶಿಕ್ಷಕರು. ದೊಡ್ಮಣಿ ಮೇಡಮ್ ಅಂತೇಳಿ ನಮ್ಮ ಪ್ರೌಢಶಾಲೆಯ ಕ್ರಾಫ್ಟ್ ಟೀಚರ್ ಅವರು. ಅನಂತರ ರೇಣುಕಾ ಸತ್ಯಕಾಯಿ ಮೇಡಮ್ ನಮ್ಮ ಪ್ರೌಢಶಾಲೆಯ ಸಮಾಜ ವಿಜ್ಞಾನದ ಶಿಕ್ಷಕರು. ಅನಂತರ ಅಂಜಾಂಟಿ ಸರ್ ಅಂತೇಳಿ ನಮ್ಮ ಪ್ರೌಢಶಾಲೆಯ ಕಂಪ್ಯೂಟರ್ ಶಿಕ್ಷಕರು. ಅಲ್ಲಿ ನಮ್ಮ ಕಾಡ್ಗೆ ಸರ್ ಅಂತ ಹೇಳಿದ್ರು ನಮ್ಮ ಪ್ರೌಢಶಾಲೆಯ ಸಂಗೀತ ಶಿಕ್ಷಕರು. ಇನ್ನೂ ಕೂಡ ಒಬ್ಬರು ಯೋಗ ಶಿಕ್ಷಕರು ಬರ್ತಾ ಇದ್ದಾರೆ. ಅನಂತರ ಫೋಟೋ ಅವರು ನಮ್ಮ ಪ್ರೌಢಶಾಲೆಯ ಗಣಿತ ಶಿಕ್ಷಕರು. ಹಾಗೆ ಕೂಡ ನೇಮಕವನ್ನ ಮಾಡಿಕೊಂಡಿದ್ದೀವಿ. ಒಟ್ಟಾರೆ ನಮ್ಮ ಪ್ರೌಢಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಭೌತಿಕ ಸೌಲಭ್ಯಗಳು ಸುಸಜ್ಜಿತ ಆಗಿದಾವು. ಬಹುಶಃ ಇಂಥ ಶಾಲೆಯನ್ನು ನೋಡ್ಲಿಕ್ಕಾದ್ರೂ ನೀವು ಈ ಪಾಲಕರ ಸಭೆಗೆ ಬರಬೇಕು. ಬಂದಿದ್ದೀರಿ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಹೇಳಿದಂತೆ ಮೊದಲನೇ ತಾಯಂದಿರ ಸಭೆಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಈ ತಾಯಂದಿರ ಸಭೆಯ ಕುರಿತಾಗಿ ಮಕ್ಕಳ ನಿಮ್ಮ ಎಲ್ಲ ಮಕ್ಕಳ ಬೋಧನಾ ಕಲಿಕಾ ಪ್ರಕ್ರಿಯೆ ಚಟುವಟಿಕೆಗಳು, ಮಕ್ಕಳ ಮನೆಯಲ್ಲಿ ಮಾಡ್ತಕ್ಕಂಥ ಗೃಹಪಾಠ, ಅವರ ಪ್ರಗತಿ ಇತ್ಯಾದಿ ಕುರಿತಾಗಿ ಈ ಸಭೆಯ ಕುರಿತಾಗಿ ನಮ್ಮ ಪ್ರೌಢಶಾಲೆಯ ಇಂಗ್ಲಿಷ್ ಭಾಷೆ ಶಿಕ್ಷಕರು ಹಾಗೂ ಹಿರಿಯ ಶಿಕ್ಷಕರು ಆದಂತ KG ಕಮಲಾಪುರಿ ಸರ್ ಅವರು 4 ಮಾತುಗಳನ್ನ ಆಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಗ್ರಾಮದೇವರಂತ ಆಂಜನೇಯನಲ್ಲಿ ನನ್ನ ಗಮನವನ್ನು ಸಲ್ಲಿಸ್ತಾ ಈ ಸಭೆಯ ಅಧ್ಯಕ್ಷರಾದಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ನಮ್ಮ ಕರೆಗೆ ಹೋಗೊಟ್ಟು
ಅಟ್ಲೀಸ್ಟ್ ಹೊತ್ತಾಯಿಂದಾದರೂ ಬಂದಿರ್ತಕ್ಕಂತಹ ನಮ್ಮ ನಿರೀಕ್ಷೆ ಪ್ರಕಾರ ಒಂದು 100 ಜನ ತಾಯಿಗಳು ಬಿಡಬೇಕಾಗಿತ್ತು. 20% ಬಂದಿದ್ದೀರಿ ಅಂತ ಹೇಳಿ ಬಂದವರಿಗೆ ನಾವೇನು ಮಾಡಲ್ಲ. ನಮ್ಮ ಪರಿಸ್ಥಿತಿ ಹಾಗೆ, ಶಾಲೆಗೆ ಬಂದವ್ರಿಗೆ ನಾವು ಬೇಕಿರ್ತೀವಿ, 5 ಜನ ಕಡೆ ಬಂದಿರಪ್ಪ ಅಂತೇಳಿ. ಒಂದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಈ ನಮ್ಮ ಕರೆಗೆ ಹೋಗಕ್ಕೆ ಬಂದಂತಹ ಎಲ್ಲ ತಾಯಂದಿರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನನ್ನ ಕೆಲವು ವಿಷಯಗಳು ಇಲ್ಲಿ ಮಾತಾಡ್ತಕ್ಕಂಥ ವಿಷಯ ಏನಂತಂದ್ರೆ, ಇದು ಈ ವರ್ಷದ ಮೊದಲ ಪಾಲಕರ ಸಭೆ. ನಿಮ್ಗೆಲ್ಲ ಗೊತ್ತಿರಬೇಕು, ಯಾರಾದ್ರೂ ನಿಮ್ಮ ಮನೆಯಲ್ಲಿ ನೀವು ಕಾನ್ವೆಂಟ್ ಹಚ್ಚಿದ್ರಿ ಅಂತಂದ್ರೆ ಅವ್ರು ತಿಂಗಳ ಕಂಪಲ್ಸರಿ ಪಾಲಕರ ಸಭೆಗಳು ನಡೆಸ್ತಾರ. ಅಲ್ಲೆಲ್ಲ ನೀವು ಹೋಗ್ತೀರಿ, ಯಾಕಂದ್ರೆ ಫೀ ಕಟ್ಟಿರ್ತೀರಿ ಬಹಳಷ್ಟು. ನಾವು ಒಂದು 200 ರೂಪಾಯಿ ಫೀ ಕಟ್ಸ್ಕೊಳ್ಳೋದ್ರಿಂದ ಫ್ರೀ ಎಜುಕೇಶನ್ ಇರೋದ್ರಿಂದ ತುಂಬಾ ಫ್ರೀಡಮ್ ಐತೆ ಅಂತ ತಿಳ್ಕೊಂಡಿದ್ದೀರಿ ನಾವು ಅಂತ ಅನಿಸ್ತದೆ ಕೆಲವೊಮ್ಮೆ. ಇಲ್ಲಿ ವಿಷಯ ಬರೋಣ. ನಾವು ಹೋದ ವರ್ಷ 100% SSLC ರಿಸಲ್ಟ್ ಅನ್ನು ಕೊಟ್ಟಿದ್ದೀವಿ. ಅದೇ ತರನಾಗಿ ಈ ವರ್ಷವೂ ಅದೇ ತರನಾದಂಥ ರಿಸಲ್ಟ್ ಕೊಡುವ ಉದ್ದೇಶದಿಂದ SSLC ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ 9ನೇ ತರಗತಿ ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಸಭೆಯನ್ನು ಕರೆದಿರ್ತೀವಿ. ಇಲ್ಲಿ ಗೊತ್ತಿರ್ತ ತಾಯಂದಿರಿಗೆ ನನ್ನ ಒಂದು ಸಣ್ಣ ಪ್ರಶ್ನೆ ಅಂತಂದ್ರೆ, ನೀವೆಷ್ಟು ಜನ ನಿಮ್ಮ ಮಕ್ಕಳು ಮನೆಗೆ ಬಂದ್ಮೇಲೆ ಇವತ್ತೇನು ಮಾಡಿದಪ್ಪ, ಏನು ನಡೀತು, ಏನೇನು ಬರುತ್ತೆ ಬುಕ್ನಲ್ಲಿ ಅಂತ ಕೇಳ್ತೀರಿ, ಎಷ್ಟು ಜನ ಕೇಳಿದಿರಿ ಅನ್ನೋದು ನೀವು ಯೋಚನೆ ಮಾಡಿ. ನನ್ನ ಮಗಳು 8ಕ್ಕೆ ಶಾಲೆಗೆ ಹೋಗ್ಕೊಳ್ರಿ. ನಾನು ಪ್ರತಿನಿತ್ಯ ಆಲ್ಮೋಸ್ಟ್ ಎಂದೋ ತಪ್ಪಿ ಕೇಳೋದೇ ಇರ್ಬೋದು, ಅದ್ರೊಳಗೆಲ್ಲ ಕೇಳ್ತೀನಿ. ಈ ಬೆಳಗಿನ ಸಾಯಂಕಾಲ ಏನೇನು ನಡೀತವ, ಯಾವ ಚಾಪ್ಟರ್ ಹೇಳಿದ್ರು, ಏನು ಅಂತ ನೀವು ಒಂದು ಸ್ವಲ್ಪ ಕೇಳಿದ್ರೆ ನಿಮ್ಮ ಮಕ್ಕಳು ಅಲರ್ಟ್ ಇರ್ತಾರೆ, ಮನ್ಯಾಗ ನಾನು ಕೇಳ್ತಾರ ಅಂತ ಹೇಳಿ. ಬುಕ್ ಕೊಂಡಿಸ್ಕೊಟ್ಟಿರ್ತೀರಿ ರೊಕ್ಕ ಕೊಟ್ಟು, ಆ ಬುಕ್ಕದ ಹಾಳಿಗಳು ಹೆಂಗದ ನೋಡ್ರಿ, ನಾವು ಕೊಟ್ಟಂತ ಫ್ರೀ ಪುಸ್ತಕಗಳ ಸ್ಥಿತಿ ಏನೈತೆ ನೋಡಿ, ಕವರ್ ಹಾಕಿದಾರೋ ಇಲ್ಲ ಅಂತ ಎಲ್ಲ ನೋಡಿ. ಮೊದಲನೇದಾಗಿ ನಿಮ್ಮ ಮಕ್ಕಳ ಹಾಜರಾತಿ ಬಹಳ ಮುಖ್ಯ. ಮೊದಲೇ ನಮ್ಮ ಸರ್ಕಾರಿ ಶಾಲೆ ದೊಡ್ಡ ಸಮಸ್ಯೆ ಅಂತಂದ್ರೆ ಹಾಜರಾತಿ. ಅವ್ರ ಶಾಲೆಗೆ ಬಂದ್ರೆ ಏನಾದ್ರೂ ಕಲಿತಾರ. ನೀವು ಅಲ್ಪ ಸ್ವಲ್ಪ ಏನಂತಂದ್ರೆ ಕಾರಣಗಳಿಗೆ ಏನು ಮಾಡಬೇಡ್ರಿ. ಮನೆಯಲ್ಲಿ ಅನಿವಾರ್ಯ ಕೆಲಸ ಬಂದ್ರೆ, ಅತಿಯಾದಂತಹ ಅನಾರೋಗ್ಯದ ಪರಿಸ್ಥಿತಿ ಬಂದ್ರೆ ಬಿಡಿಸ್ರಿ, ಅದಕ್ಕೇನು ತೊಂದರೆ ಇಲ್ಲ. ಅಲ್ಪ ಸ್ವಲ್ಪ ಕಾರಣ ಮನ್ಯಾಗ ಒಂದು ಮದುವೆ ಐತಿ ಅಂತ ಹೇಳಿ ಮಕ್ಕಳನ್ನ ಬಿಡಿಸ್ತು. ನಿಮ್ಮ ಊರಾಗ ಒಂದು ಅಂತಬ್ರದಾರು ಇಲ್ಲ, ಇನ್ನೊಂದು ಪೌಣೆ ಇರೋದ ಅಲ್ಲಿ ಹನುಮಪ್ಪನಿಗೆ ಒಂದು ಮದುವೆ ಇತ್ತಂದ್ರೆ ನಮ್ಗೆ ಗ್ಯಾರಂಟಿ ಇರ್ತದೆ ಒಂದು 30% ನಮ್ಮ ಮದುವೆ ಹಾಜರಾತಿ ಇರಂಗಿಲ್ಲ ಅಂತ ಹೇಳಿ. ನೀವು ಪಾಲಕರ ಕರ್ಕೊಂಡು ಹೋಗ್ತಿರೋ, ನಾವು ಹುಡುಗರ ಬರ್ತೀವಿ ಅಂತ ಬೇಡಂತಾರೋ ನಮ್ಗೆ ಗೊತ್ತಿಲ್ಲ. ಇಷ್ಟು ವರ್ಷ 7ನೇ ಅವರಿಗೆ ಮಾಡಿದ್ರು ಸರಿ, ಆದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಜಗತ್ತು ಬಹಳ ಸ್ಪರ್ಧಾತ್ಮಕ. ನಿಮ್ಮ ಮಕ್ಕಳಲ್ಲಿ ಬಹಳಷ್ಟು ಟ್ಯಾಲೆಂಟ್ ಅದಾವ. ಅದರ ಆ ಟ್ಯಾಲೆಂಟ್ಗೆ ಹುಡುಕಿ ಸಿಗ್ಬೇಕು ಅಂತಂದ್ರೆ ಅವರ ಸತತ ಹಾಜರಾತಿ, ಮನೆಯಲ್ಲಿ ಸತತ ಅಭ್ಯಾಸ, ಇವೆಲ್ಲ ಇದ್ರೆ ಮಾತ್ರ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅವರು ನಿಲ್ಲಬಲ್ಲ. ನಿಮ್ಗೆಲ್ಲ ಆಶ್ರಯವನ್ನ ನೀವೆಲ್ಲ ನಿಮ್ಮ ಮಕ್ಕಳಿಂದನೇ ನೀವು ಮುಂದಿನ ಜೀವನದ ಆಶ್ರಯವನ್ನ ಬಯಸ್ತಿರ್ತೀರಿ. ಅದಕ್ಕೆ ನಾವು ಶಾಲೆಯಲ್ಲಿ ಏನೇ ತೊಂದರೆ ಆದ್ರು ಅಂತಂದ್ರೆ ನಿಮ್ಮ ಹುಡುಗರಿಗೆ ಬೇಕಾದ್ರೆ ಕೇಳ್ರಿ, ಅವ್ರಿಗೆ ಜ್ವರ ಬಂದ್ರೆ ಏನೇ ಬಂದ್ರು ಈ ಗುಳಿಗೆ ಕೂಡ ವ್ಯವಸ್ಥೆ ಸಹಿತ ಮಾಡಿದೀವಿ ನೋಡ್ರಿ. ಬೆಳಗ್ಗೆ ಎದ್ದು ಹಾಲು ಕುಡಿಯೋದು ನೋಡ್ಕೊಂಡು, ಮಧ್ಯಾಹ್ನ ಊಟ, ಬಿಸಿ ಊಟ, ತತ್ತಿ, ಬಾಳೆಹಣ್ಣು, ಗುಳಿಗೆ ಕೊಡೋದು, ಮತ್ತೆ ಇನ್ನೇನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಕಂಡ್ರು ಹಾಜರಾತಿ ಕಡಿಮೆ ಇರ್ತಕ್ಕಂಥ ಸ್ಥಿತಿಗಳದಾವ. ಅದಕ್ಕೆ ಪಾಲಕರಲ್ಲಿ ನನ್ನ ವಿನಂತಿ, ಎಲ್ಲರನ್ನ ನಿಮ್ಮ ಮಕ್ಕಳನ್ನ ದಿನನಿತ್ಯ ಶಾಲೆಗೆ ಕಳಿಸಿ. ಅನಿವಾರ್ಯ ಕಾರಣ ಬಿಟ್ಟು ಅದೇನಿರ್ತದೋ ಒಂದು ಫೋನ್ ಹಚ್ಚಿ ಹೇಳ್ರಿ, ಓಕೆ. ಅದು ಬಿಟ್ಟು ದಿನನಿತ್ಯ ಶಾಲೆಗೆ ಕಳಿಸಿ. ದಿನನಿತ್ಯ ಇದ್ದಿದ್ರು ವಾರದಾಗ ಒಂದು 2-3 ಸರಿ ಆದ್ರೂ ಅವ್ರ ಬುಕ್ಸ್ಗಳನ್ನ ನೀವು ತೆಗೆದು ನೋಡ್ರಿ, ಏನ್ ಬರೆದಿದಾರ, ಏನ್ ಅಭ್ಯಾಸ ಮಾಡತ್ತಾರ, ಇವತ್ತೇನು ಹೇಳಿದ್ರು, ಒಂದೆರಡು ಪ್ರಶ್ನೆ ಕೇಳ್ರಿ. ಅವಾಗ ನಾವು ಎರಡೂ ಕಡೆಯಿಂದ ನಾವು ಅಷ್ಟೇ ಕೇಳಿ ಮನೆಯಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ, ನಿಮ್ಮ ಮಕ್ಕಳಿಗೆ ಹೆಂಗಿರ್ತಕ್ಕಂಥ ಭಾವನೆ, ನಮ್ಮ ಮನ್ಯಾಗ ಯಾರು ಏನು ಕೇಳಂಗಿಲ್ಲ, ಇವ್ರೇನು ಕೇಳ್ತಾರ ಅಂತ ಹೇಳಿ ನಿಮ್ಗೆ ಗೊತ್ತೈತಿ. ಈಗೆಲ್ಲ ನಮ್ಮ ಶಿಕ್ಷಕರಿಗೆ ಎಷ್ಟು ಸರ್ಕಾರ ನಮ್ಮ ಕೈಗಳನ್ನು ಕಟ್ಟಿ ಹಾಕಿದೆ ಅಂತೇಳಿ ಪನಿಷ್ಮೆಂಟ್ ಕೊಡೋ ಸ್ಥಿತಿಯಲ್ಲಿ ನಾವಿಲ್ಲ. ಅದಕ್ಕೆ ನಾವು ಭಾಳ ಹೆಚ್ಚಂತಂದ್ರೆ ಸ್ವಲ್ಪ ಹೇಳ್ಬೋದು ಅಷ್ಟೇ, ತಿಳುವಳಿಕೆ ಹೇಳ್ಬೋದು ಅಷ್ಟೇ. ಅದಕ್ಕೆ ನಿಮ್ಮ ಮಕ್ಕಳ ಭವಿಷ್ಯಕ್ಕ ನಿರ್ಮಾಣದಲ್ಲಿ ನಿಮ್ಮ ಪಾತ್ರನೂ ಬಹಳ ಮುಖ್ಯ. ನಿಮ್ಗೆಲ್ಲ ಗೊತ್ತಿರುವಂತೆ ತಾಯಿಯೇ ಮೊದಲ ಗುರು. ಅವ್ರಿಗೆಲ್ಲ ಮಾತಾಡಕ್ಕೆ ಕಲಿಸಿದಿರಿ, ಎಲ್ಲ ಕಲಿಸಿದಿರಿ, ಓದು ಬರಹ ಬರೆಯಕ್ಕೆ ನಮ್ಮ ಕಡೆ ಬಿಟ್ಟಿದ್ದೀರಿ. ಅದರ ಎಷ್ಟು ಕಲಿಯಾತಾರ ಅಂತ ಹೇಳಿ ನೋಡ್ತಕ್ಕಂಥದ್ದು ನಿಮಗೆ. ಇನ್ನು ನಿಮ್ಮ ಮಕ್ಕಳು ಮಧ್ಯಾಹ್ನದ ಬಿಸಿ ಊಟ ಮಾಡ್ತಾರೋ ಇಲ್ಲೋ ಅದ್ರೂ ಕೇಳಿ. ನಾವು ಬೇಡಲ್ಲ, ಸರ್ಕಾರ ಕೊಟ್ಟಿದೆ. ಯಾಕಂದ್ರೆ ನಮ್ಮಲ್ಲಿ ನಾನು ಕಂಡುಕೊಂಡಿರೋ ಹಂಗ ಇಲ್ಲಿ ವಿದ್ಯಾರ್ಥಿಗಳ ಅತಿ ದೊಡ್ಡ ಸಮಸ್ಯೆಗಳು ಅದು ಒಂದು. ಮಧ್ಯಾಹ್ನ ಊಟಕ್ಕೆ ಅವರು ಡಬ್ಬಿನೂ ತರಲ್ಲ, ತಾಟು ತರಂಗಿಲ್ಲ, ಒಂದೆರಡು ಬಾಳೆಹಣ್ಣು ತಿಂದು ಕುಂತು ಬಿಡ್ತಾರ. ಅದು ಆಗಬಾರ್ದು. ಅಂದ್ರೆ ಇಲ್ಲಿರುವ ಸವಲತ್ತುಗಳನ್ನ ಸದುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಸಹಿತ ನಿಮ್ಮ ಮೇಲಿರ್ತಕ್ಕಂಥ ಜವಾಬ್ದಾರಿ. ಅದೇ ರೀತಿ ನಿಮ್ಮ ಮಕ್ಕಳು ಈಗ 3 ಜನ ಬಂದು ಹಾಡು ಹೇಳಿದ್ರು, ನಿಮಗೂ ಆ ಥರದ ಆಸೆ ಇರ್ತೈತಿ. ನನ್ನ ಮಗಳು ಸ್ಟೇಜ್ ಮಾಡತ್ತಿ ಒಂದು ಕಾರ್ಯಕ್ರಮ ಕೊಡಬೇಕು,
ಡಾನ್ಸ್ ಮಾಡಬೇಕು, ಹಾಡು ಆಡಬೇಕು ಅಂತೇಳಿ. ನೀ ಅದ್ರಾಗ ಭಾಗವಹಿಸಿದಿ ಅಂತ ಕೇಳಿದೆ ಮಕ್ಕಳನ್ನ. ಅಂದ್ರೆ ಅವರು ಸ್ವಲ್ಪ ಹೊರಟುಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ನಾವು ನೋಡ್ರಿ ಇಲ್ಲಿ 9 ಗಂಟೆಯಿಂದ ಏನಂತಂದ್ರೆ ಮತ್ತೆ ಅವರು ಓದಾಕ್ ಬರಲಾಗಿ ಓದಾಕ್ ಕಲ್ಸಕತ್ತೀವಿ. ಓದಾಕ್ ಇಟ್ಕೊಂಡು ABC ಇಟ್ಕೊಂಡು ಎಲ್ಲ ಕಲಿಸಿದೀವಿ. ನಮ್ಮ ಪ್ರಯತ್ನ ನಮ್ಮ ಕಡೆಯಿಂದ ನಮ್ಮ ಎಲ್ಲ ಶಿಕ್ಷಕ ಬಳಗದಿಂದ ಸತತ ಪ್ರಯತ್ನ ನಡೆದಿದೆ. ಆ ಪ್ರಯತ್ನಕ್ಕೆ ಉತ್ತಮ ಪ್ರತಿಫಲ ಸಿಗ್ಬೇಕಂತಂದ್ರೆ ನಿಮ್ಮ ಸಹಾಯ ಸಹಕಾರ ನಮಗೆ ಅತ್ಯಗತ್ಯ. ಅದಕ್ಕೆ ನಾನು ಎಲ್ಲ ತಾಯಂದ್ರಲ್ಲಿ ಏನು ಮನವಿ ಮಾಡ್ಕೊಳ್ತೀನಿ ಅಂತಂದ್ರೆ ನಿಮ್ಮ ಸಹಾಯ ಸಹಕಾರವನ್ನು ಮತ್ತೆ ಕೊಡ್ರಿ. ನೀವು ಅಗತ್ಯ ಬಿದ್ದಾಗ ಇಲ್ಲಿ ನಮ್ಮ ಮೇಡಮ್ ಹೇಳಿದ್ರು ಏನಂತಂದ್ರೆ ನಾವು ಗುರುವಾರ ಸಂತಿ ದಿವಸ ಬಂದ ಈ ಸಂತಿ ಜೊತೆ ಸಾಲಿದೊಂದು ಕಾರ್ಯಕ್ರಮ ಕರ್ಕೊಂಡು ಹೋಗ್ಲಿ ಅಂತ ಹೇಳಿದ್ವಿ. ಬಹುಶಃ ಸಂತಿ ಕೈಚಿನ ವದನ ಹಾಕಂದ್ರೆ ಹಂಗ ಬೇಡ. ನೀವು ನಿಮ್ಮ ಮಕ್ಕಳಿಗೆ ಹೆಂಗ್ ಹಂಚಿಕಿರ್ಬೇಕಂತಂದ್ರ ನಮ್ಮವ್ವ ನನ್ನ ಶಾಲೆಗೆ ಬಂದ ಟೀಚರ್ ಜೊತೆ ಮಾತಾಡಿ ಹೋಗ್ತಾರೋ ಅದಕ್ಕೆ ನಾನು ಅಲರ್ಟ್ ಇರ್ಬೇಕು ಅಂತ ಹಂಚಿಕಿರ್ಬೇಕು. ನೀವು ಬಂದ ಮ್ಯಾಲಿಂದ ಕೇಳ್ಬೇಕು, ನನ್ನ ಮಗಳು ಹೆಂಗ್ ಮಾಡತ್ತಾಳ್ರಿ, ನನ್ನ ಮಗ ಹೆಂಗ ಅಭ್ಯಾಸ ಮಾಡತ್ತಾನ. ಅದನ್ನ ಕೇಳಿದ್ರ ಎರಡೂ ಕಡೆಯಿಂದ ಏನಾಗ್ತದ ಅಂತಂದ್ರ ಆ ವ್ಯಕ್ತಿತ್ವ ನಿರ್ಮಾಣ, ವಿದ್ಯಾರ್ಥಿಗಳ ವ್ಯಕ್ತಿತ್ವ ನಿರ್ಮಾಣ ಆಗ್ತತಿ. ಅದಕ್ಕೆ ನೀವು ಸಹಿತ ಮುಂದಿನ ದಿನಮಾನಗಳಲ್ಲಿ ನಮ್ಮ ಶಾಲೆಯ ಯಾವುದೇ ಸಭೆಗಳಿಗೆ ಕರೆಕೊಟ್ಟು ಹೋಗ್ಬಿಟ್ಟು ಬರ್ತೀರಿ, ನನಗೆ ಸಹಕಾರ ಕೊಡ್ತೀರಿ ಅಂತ ಹೇಳಿ ನಂಬಿ ನನಗೆ ಮಾತನಾಡಲಿಕ್ಕೆ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದ ಮಾಡ್ತೇವೆ. ಮನೆಯ ಮೊದಲು ಪಾಠಶಾಲೆ, ಜನನಿದ್ದಾನೆ ಮೊದಲು ಗುರು. ಬಹುಶಃ ಎಲ್ಲರಿಗೂ ಕೂಡ ಅನ್ವಯಿಸುವಂತೆ ನಮ್ಮೆಲ್ಲರ ಮೊದಲ ಪಾಠಶಾಲೆ ನಮ್ಮ ಮನೆ, ಮೊದಲ ಗುರು ತಾಯಿ. ಹಾಗಿರುವಾಗ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳನ್ನ ನಮ್ಮ ಮನೆ ಶಾಲೆಯಲ್ಲಿ ಯಾವ ರೀತಿಯಾಗಿ ಅವರನ್ನು ನೋಡ್ಕೊಳ್ತಾ ಇದ್ದೇವೆ. ನಮ್ಮ ಸಂವಿಧಾನ ನಮ್ಮ ಪಾಲಕರಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದು ನಮ್ಮ ಕರ್ತವ್ಯ. ಮಗು ಶಿಕ್ಷಣ ಪಡೆದುಕೊಳ್ಳೋದು ಮಗುವಿನ ಹಕ್ಕು ಮತ್ತು ಕರ್ತವ್ಯ ಇವೆರಡು ಒಂದೇನೇ ಅಂದರೆ ಎರಡು ಮುಖಗಳು. ಮಗು ಪಡೀಲಿಕ್ಕೆ ಹಕ್ಕನ್ನ ಪಡ್ಕೊಂಡ್ರ ಕೊಡಿಸ್ತಕ್ಕಂಥ ಕರ್ತವ್ಯ ನಮ್ಮದಾಗಿರ್ತೈತಿ. ಆ ಕರ್ತವ್ಯವನ್ನ ನಾವು ಎಷ್ಟು ಮಟ್ಟಿಗೆ ನಿಭಾಯಿಸ್ತಾ ಇದ್ದೇವೆ ಮನೆಯವರು ಅನ್ನೋದನ್ನ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಎಷ್ಟು ಜನ ಪಾಲಕರಾಗಿ ತಾಯಿಯಾಗಿ ನನ್ನ ಮಗ ಅಥವಾ ನನ್ನ ಮಗಳು ಶಾಲೆಗೆ 8ನೇ ತರಗತಿಗೆ ಹೋಗ್ತಾ ಇದ್ದಾಳೆ, ನಾವು ಮನೆಗೆ ಭೇಟಿ ಕೊಟ್ಟಾಗ ಒಂದು 3-4 ಜನ ಅವರಲ್ಲಿ ಮಕ್ಕಳಿದ್ದಾಗ ಆ 3ನೇ ಮಗು ಎಷ್ಟನೇ ತರಗತಿ ಐತಿ ಅಂದ್ರೆ ಅವಾಗ 4ನೇ ಇರ್ಬೇಕ್ರಿ ಸರ್ ಅಂತಾರ. ಆಕೆ 8ನೇ ಇರ್ಬೇಕ್ರಿ, ಆಕೆ 9ನೇ ಇರ್ತಾರೆ. ಅಂದ್ರ ನಮ್ಮ ಮಕ್ಕಳು ಎಷ್ಟನೇ ತರಗತಿಯಲ್ಲಿ ಕಲಿಯತಾರೋ ಅನ್ನೋದು ಕೂಡ ನಮಗೆ ಅರಿವಿರೋದಿಲ್ಲ. ಅಂದ್ರೆ ಇದು ನಿಜವಾಗಿ ನಮ್ಮ ಮಕ್ಕಳ ಶಿಕ್ಷಣದ ಕುರಿತಾಗಿ ನಾವು ಹೊಂದಿರತಕ್ಕಂತ ಮನೋಭಾವ ಅಥವಾ ಆಸಕ್ತಿ ಅಥವಾ ಬದ್ಧತೆ ಸ್ಪಷ್ಟವಾಗಿ ಗೋಚರ ಆಗ್ತದೆ. ದಯವಿಟ್ಟು ಆ ನಿರಾಸಕ್ತಿ ಬೇಡ. ನನ್ನ ಮಗಳು ಎಷ್ಟಂತೆ ಅದಾಳು ಅವಳೇ ಶಾಲೆಯಲ್ಲಿ ಇವತ್ತು ಹೋಗಿ ಈಗಾಗಲೇ ಸರ್ ಹೇಳಿದ ಹಾಗೆ ಏನು ಮುಂಜಾನೆಯಿಂದ ಸಾಯಂಕಾಲವರೆಗೆ ಯಾವ್ಯಾವ ಪೀರಿಯಡ್ ಅದು ಯಾವ ವಿಷಯ ಏನೇನು ಹೇಳಿದ್ರು ಅಥವಾ ನಿನಗೆ ಯಾವ್ದು ಅತಿ ಆಸಕ್ತಿ ಅನಿಸ್ತು ಮತ್ತೆ ಯಾವ್ದ್ರೊಳಗೆ ಭಾಗವಹಿಸಿದಿ ಮತ್ತೆ ಏನು ಹೋಮ್ವರ್ಕ್ ಮಾಡತ್ತಿ ಅಂತ ಕುಂದ್ರಿ ಒಂದು 5-10 ನಿಮಿಷ ಕೂತು ಚರ್ಚೆ ಮಾಡಬೇಕು. ಆ ಕುಳಿತುಕೊಳ್ತಕ್ಕಂಥ ಸ್ಥಳ ನಮ್ಮ ಮನೆ ಒಳಗಡೆ ಸರಿಯಾಗಿ ಐತೋ ಇಲ್ಲೋ ಅಂತ ನಾವು ನೋಡ್ಕೊಳ್ಬೇಕು. ನಮ್ಮೆಲ್ಲ 3-4 ರೂಮ್ ಒಂದು ಮನೆಯೊಳಗಿದ್ರ ಒಂದು ರೂಮ್ ಅನ್ನ ಮಕ್ಕಳ ಓದ್ಲಿಕ್ಕೆ ಸ್ವಲ್ಪ ಅನುವು ಮಾಡಿಕೊಡು. ಅಥವಾ ಎಕ್ಸ್ಟ್ರಾ ರೂಮ್ ಇರ್ಲಿಲ್ಲ ಅಂದ್ರ ಅಲ್ಲೇ ಏನಾದ್ರು ಒಂದು ಕಡೆ ಒಂಚೂರು ಒಂದು ಚಾಪು ಅಥವಾ ತಟ್ಟು ಹಾಸಿ ಸ್ವಲ್ಪ ಸ್ವಚ್ಛ ಬೆಳಕ ಗಾಳಿ ಬರ್ತಕ್ಕಂಥ ಜಾಗದಲ್ಲಿ ಅವ್ರಿಗೆ ಫಿಕ್ಸ್ ಮಾಡಿಕೊಡ್ರಿ. ಅವ್ರ ಪಡಿಚಲ ಅಲ್ಲೇ ಇಡ್ಲಿ, ಅವ್ರ ಬುಕ್ ನೋಟ್ಬುಕ್ ಎಲ್ಲ ಅಲ್ಲೇ ಇಡ್ಲಿ. ಅಲ್ಲಿ ಟಿವಿ ಇರಬಾರ್ದ್ರಿ, ಮೊಬೈಲ್ ಹಾವಳಿ ಇರಬಾರ್ದು ಅಂತ ಕಡೆ ಅವಕಾಶ ಮಾಡಿಕೊಡ್ರಿ. ಹಂತವಾಗಿ ಮಗು ಅದು ತನ್ನ ಅಧ್ಯಯನದಲ್ಲಿ ಆಸಕ್ತಿಯನ್ನ ಹೊಂದತಿ. ಅವ್ರಿಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗೋದಿಲ್ಲ, ಸಹಜವಾಗಿ ಅಧ್ಯಯನದಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಳ್ತತಿ. ಆ ಕಲಿಕಾ ಪರಿಸರವನ್ನ ಮನೆಯಲ್ಲಿ ನಿರ್ಮಿಸಿಕೊಡುವ ಜವಾಬ್ದಾರಿ ತಾಯಂದಿರಾಗಿ ನಿಮ್ಮದು ಮತ್ತು ಎಲ್ಲ ಪಾಲಕರು. ಇನ್ನು ಯಾವ ಆ ವ್ಯವಸ್ಥೆ ಇಲ್ಲೋ ದಯವಿಟ್ಟು ಇವತ್ತು ಆ ವ್ಯವಸ್ಥೆಯನ್ನ ಮಾಡಬೇಕು. ಒಂದಿಷ್ಟು ಕಡೆ ಒಂದು ರೂಮ್ ಇದ್ರೆ ಸಪರೇಟ್ ರೂಮ್ ಮಾಡಿಕೊಡ್ರಿ, ಇಲ್ಲಾಂದ್ರೆ ಒಂದು ರೂಮ್ ಒಂದು ಕಡೆ ಅವರಿಗೆ ಜಾಗ ಫಿಕ್ಸ್ ಮಾಡಿಕೊಡ್ರಿ. ಅಲ್ಲಿ ನೀವು ಹೋಗೋದು ಮಾಡೋದು, ಫೋನ್ ತಗೊಂಡು ಹೋಗೋದು, ಟಿವಿ ಅಂತ ಇರಲೇಬಾರ್ದು. ಅಷ್ಟು ಮುಂಜಾಗ್ರತೆಯನ್ನ ಮಾಡಿಕೊಟ್ಟಿದ್ರೆ ಹೆಚ್ಚಿನ ಅನುಕೂಲ ಮಕ್ಕಳಿಗೆ ಆಗ್ತದೆ ಅಂತಕ್ಕಂಥ ಉದ್ದೇಶದಿಂದ ಮುಂದೆ ಈ ಸಭೆ ಕುರಿತಾಗಿ ನಮ್ಮ ಪ್ರೌಢಶಾಲೆಯ ಕ್ರಾಫ್ಟ್ ಮೇಡಮ್ ಆದಂತ ದೊಡ್ಡಮಣಿ ಮೇಡಮ್ ಅವರು ಒಂದು 4 ಮಾತುಗಳನ್ನ ಆಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೇವೆ.
ಪಾಲಕರ ಸಭೆ ಅಂತ ಇರ್ತಾವಲ್ಲ. ಆದ್ರೆ ಇದು ಪಾಲಕರ ಸಭೆ ಅಲ್ಲ, ಕೇವಲ ತಾಯಂದಿರ ಸಭೆ. ಪಾಲಕರ ಯಾರು ಬರ್ಬೋದು ಅಂದ್ರೆ ಗಂಡಸರು ಬರ್ತಾರೆ, ಹೆಣ್ಮಕ್ಳು ಬರ್ಬೋದು, ಗಂಡಸರು ಬರ್ಬೋದು. ಆದ್ರೆ ತಾಯಂದಿರು ಮಾತ್ರ ಎರಡರೊಳಗೂ ಬರ್ತೀವಿ, ಅದ್ರಾಗೂ ಬರ್ಬೋದು, ಇದ್ರಾಗೂ ಬರ್ಬೋದು. ಅದಕ್ಕೆ ಸೆಪರೇಟ್ ತಾಯಂದಿರ ಸಭೆ ಅಂತ ಯಾಕೆ ಮಾಡ್ಯಾರು ಅಂತಂದ್ರೆ ಮಕ್ಕಳ 24 ತಾಸು ಯಾರು ಬಿಟ್ಟು ಇರ್ತಾರ್ರಿ? ತಾಯಂದಿರು ಇರ್ತಾರಲ್ಲ. ಅವ್ರು ಬೆಳಿಗ್ಗೆ ಹೇಳೋದು ಹಿಡ್ಕೊಂಡು ರಾತ್ರಿ ಮಲಗಿದಾದ್ರು ಅವ್ರು ಏನ್ ಮಾಡ್ತಾರ ಅದು ಯಾರು ಗೊತ್ತಿರ್ತೈತಿ? ತಾಯಿ ಮಾಡ್ತಾರೆ. ಗಂಡಸರು ಅವ್ರು ತಮ್ಮ ಲೋಕನ ತಾವು ಇರ್ತಾರೋ, ಹೊರ ಹೋಗಿರ್ತಾರೋ, ಬರ್ತಿರ್ತಾರೋ, ತಮ್ಮ ಕೆಲಸ ಏನೋ ನೋಡ್ಕೊತಿರ್ತಾರೆ. ಆದ್ರೆ 3 ಹೊತ್ತು ಜೊತೆಗಿರೋಳು ತಾಯಿ. ಅವ್ರು ಶಾಲೆಗೆ ಹೋದಾಗ ಹೊರಗೆ ಹೋದಾಗ ಅಷ್ಟ ಅವ್ರಿಗೆ ಗೊತ್ತಿರೋಲ್ಲ. ಆದ್ರೆ ಉಳಿದ ಟೈಮ್ದಾಗ ಅವ್ರ ಜೋಡಿ ಇರ್ತಾರಂತಂದ್ರೆ ಅವ್ರು ಏನೇನ್ ಮಾಡ್ತಿರ್ತಾರಲ್ಲ ಅದೆಲ್ಲ ತಾಯಂದಿರಿಗೆ ಗೊತ್ತಿರ್ತೈತಿ ಅಂತ ಅನ್ನೋ ಸಲುವಾಗಿ ತಾಯಂದಿರ ಸಭೆಯನ್ನ ಮಾಡ್ಯಾರ. ಅದಕ್ಕೆ ತಾಯಂದಿರ ಸಭೆನ ನಾವು ಈಗಾಗಲೇ ಸರ್ ಹೇಳಿದ್ರು, ಗುರುವಾರ ನಾವು ಕರೆದಿದ್ವಿ. ಗುರುವಾರ ಕರೆದ್ರು ಯಾರು ಬರಲಿಲ್ಲ. ಸಂತಿ ಮಕ್ಕಳು ಇದ್ದ ಬರ್ತಾರ ಮೇಡಮ್ ಮಾತಾಡಿದ್ರ ಇಲ್ಲಿ ಪಾಲಕರು ಬರೋದು ಬಹಳ ಆಗ್ತರು. ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಮನಿ ಕೆಲ್ಸಗಳು, ಎಲ್ಲರೂ ಕೆಲಸ ಬರೀ ಏನಂತೀನಿ ಅಂತಂದ್ರೆ ಅಲ್ಲೇ ಇರೋದು ಅಲ್ಲೇನೇ ಐತಿ, ಮನ್ಯಾಗ ಕೆಲಸ ಅದಲ್ಲ. ಎಲ್ಲರೂ ಕೆಲಸ ಅದಾವ. ಆದ್ರೆ ನೀವು ಎಲ್ಲರೂ ಹೋಗ್ತೀರಿ, ಎಲ್ಲರೂ ಜಾತ್ರೆ ಹೋಗ್ತೀರಿ, ಹೋಗಿಲ್ಲ ಎಲ್ಲೆಲ್ಲರೂ ಹೋಗ್ತಿದ್ದೆ. ಅದಕ್ಕೆ ಅಲ್ಲಿ ಹೋಗ್ತಿಲ್ಲ, ಹಂಗೆ ಬರ್ತೀರಿ ಇಲ್ಲಿ ಬರೋದು. ಅಲ್ಲಿ ಹೇಗೆ ಮಾಡ್ತಿಲ್ಲ ಹಂಗೆ ಹೌದಪ್ಪ ಪಾಲಕರ ಸಭೆ ಐತಿ ಅಲ್ಲಿ ಹೋಗೋದು. ಅಂದ್ರೆ ನೀವು ಒಂಥರ ಪಿಕ್ನಿಕ್ ಇದ್ದಾಗ ಬರೋದಿಲ್ಲ. ಹೆಂಗ್ ಬರೋದು ಪಿಕ್ನಿಕ್? ಇಲ್ಲಿ ಒಂದ್ಸಲ ನೋಡೋದ್ರಿಂದ ಸಪ್ರೇಟ್ ಐತಲ್ರಿ, ಏನೋ ಒಂದೇ ನೋಡಕ್ ಸಿಗ್ಲಿಲ್ಲ. ಅಲ್ಲಿ ದೇವಿ ಕಾಣ್ತಾವ, ನೈವೇದ್ಯ ಇರ್ತಿ, ಅದಂತ ಅಷ್ಟೇ ಇರ್ತೈತೆ. ಇಲ್ಲಿ ಒಂದ್ಸಲ ಬೇರೆ ಏನು ಕಾಣ್ತಿಲ್ಲ. ಆದ್ರೆ ನಿಮ್ಮ ಮಕ್ಕಳ ಪದ್ಧತಿ ಕಾಣ್ತಿರ್ತಿ, ಏನೋ ಒಂದ್ಸಲ ಹಾಡ ಇವೆಲ್ಲ ಕೇಳ್ತಿರ್ತೀವಿ, ಇಲ್ಲೆಲ್ಲ ಹಾಡ ಆಡೋದು. ಆಮೇಲೆ ಬೇರೆ ಬೇರೆ ಪ್ರೋಗ್ರಾಮ್ ಬಂದ್ರೆ ಏನೋ ಡಾನ್ಸ್ ನೋಡ್ಬೋದಲ್ಲ ಅವನ್ನೆಲ್ಲ. ಈ ರೀತಿಯಾಗಿ ಒಂದ್ ಥರ ಪಿಕ್ನಿಕ್ ಅಂತ ಅಂತಂದ್ರೆ ಯಾವಾಗ ನಿಮ್ಮ ಮುಂದಿನ ಯಾವ್ದೋ ಪಾಲಕರ ಸಭೆಯಲ್ಲಿ ಎಲ್ಲಿರ್ಲಿ ಯಾವ್ದು ಹೆಂಗ್ ಬರ್ಬೇಕು ಅಂತಂದ್ರೆ ನಾಳೆ ಅಂದ ಏನೈತಿ ದಿನ ಫಿಕ್ಸ್ ಐತಿ. ನಾ ಅಲ್ಲಿ ಹೋಗೋರ್ದೇವು, ಅಲ್ಲಿ ಪಾಲಕರ ಸಭೆ ಐತಿ, ನಾವು ಅಲ್ಲಿ ಹೋಗೋರ್ದೇವು. ಅಲ್ಲೇನೋ ಗ್ಯಾದರಿಂಗ್ ಐತಿ, ಅಲ್ಲಿ ನಾವು ಹೋಗೋರ್ದೇವು. ನಾವು ನಮ್ಮ ಮಕ್ಕಳ್ರೆ ರಜೆ ಹಾಕೊಂಡು ಹೋಗ್ತಿದ್ವಿ. ನಾವು ಗ್ಯಾದರಿಂಗ್ ಇರ್ಲಿ ಏನೇ ಇರ್ಲಿ ರಜೆ ಹಾಕೊಂಡು ನಾವು ಹೋಗೋರ. ಏನೋ ಚೇಂಜ್ ಮನ್ಯಾಗ ಮಾಡೋದ ಎಲ್ಲಾರ್ದು ಇರ್ತೀವಿ. ಯಾಕೆ ಭಾಂಡೆ ತೊಳಿರ್ತೀವಿ, ಮನ್ಯಾಗ ಇರ್ತೀವಿ, ಆಮೇಲೆ ಅಡಿಗೆ ಮಾಡೋದು ಇರ್ತೀವಿ, ಮನ್ಯಾಗ ಕಸ ಹೊಡ್ಬೋದು, ಎಲ್ಲರಿಗೂ ಇರ್ತಾವ. ನಿಮ್ಗೆ ಅಷ್ಟೇ ಇರಂಗಿಲ್ಲ, ನಮಗೂ ಇರ್ತಾವ, ಎಲ್ಲರಿಗೂ ಅದಾವ. ಆದ್ರೆ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಆತ್ಮಕ್ಕೆ ನಮ್ಮ ಇದಕ್ಕೆ ನಾವು ತೃಪ್ತಿ ಯಾವಾಗ ಕೊಡ್ಬೇಕು, ನಮ್ಗೆ ಸಂತೋಷವನ್ನ ನಾವು ಯಾವಾಗ ಪಡ್ಕೋಬೇಕು. ಈ ರೀತಿಯಾಗಿ ನಾವು ನಮ್ಗೆ ಸಂತೋಷವನ್ನ ಪಡ್ಕೋಬೇಕು. ಹೊರಗೆ ಬಂದ ಲೈಫ್ ಎಂಜಾಯ್ ಮಾಡ್ಬೇಕು. ಬರೀ ಅಲ್ಲೇ ಅದನ್ನ ಯಾವಾಗ ಏನ್ ಮಾಡೋದು, ಅದನ್ನ ಬಿಟ್ಟು ಏನ್ ಮಾಡ್ರಿ, ಸ್ವಲ್ಪ ಹೊರಗೆ ಬನ್ನಿ. ಆಮೇಲೆ ಹೊರಗೆ ಬಂದ್ರು ನೀವು ಏನ್ ನೋಡ್ತೀರಿ ಅಂತಂದ್ರೆ ನಿಮ್ ಮಕ್ಕಳ ಪ್ರಗತಿಯನ್ನ ವೆರೈಟಿ ಮಕ್ಕಳು ಹೆಂಗಿರ್ತಾರೆ ಅವಾಗ ನಿಮ್ಗೆ ಅನಿಸ್ತೈತಿ. ಯಾರೋ ಒಬ್ರು ಏನೋ ಮಾಡಿದ್ರ ಅವಾಗ ನಿಮ್ಗೆ ಅನಿಸ್ತೈತಿ, ನಮ್ಮ ಮಕ್ಕಳು ಹಿಂಗಿರ್ಬೇಕಾಗಿಲ್ಲ, ನಮ್ಮ ಹುಡುಗ ಹಿಂಗಿರ್ಬೇಕಾಗಿಲ್ಲ, ನಮ್ಮ ಹುಡುಗಿ ಹಿಂಗಿರ್ಬೇಕಾಗಿಲ್ಲ. ನಿಮ್ಗೆ ಅನ್ಸತಿ ಏನ ಭಾಷೆ ಮಾಡಿದ ಕೂಡಲೇ ಏನ ಡಾನ್ಸ್ ಅದು ನೀವು ಅವ್ರಿಗೆ ಸ್ವಲ್ಪ ಹೊರಗೆ ಬರ್ರಿ ನೋಡ್ರಿ ಅಂತ ಏನ್ ಮಾಡ್ತೀರಿ, ಅವ್ರಿಗೆ ಹೇಳ್ತೀರಿ. ಅವ್ರು ಮಾಡ್ತಾರೆ, ನೀವು ಯಾಕೆ ಬರಂಗಿಲ್ಲ? ಇನ್ನು ಸ್ವಲ್ಪ ಏನಾರ ಮಾಡಿ ಕಡಿಮೆ ಇರ್ಲಿ, ಅಕ್ಕಿಗೂ ಕಡಿಮೆ ಇರ್ಲಿ, ಅವ್ನಿಗೂ ಸ್ವಲ್ಪ ಕಡಿಮೆ ಇರ್ಲಿ, ಮಾಡ್ಕೋತ ಏನಾಗ್ತೈತಿ ನಿಮ್ದು ಚಲೋ ಆಗ್ತೈತಿ ಅಂತ ಹೇಳ್ತಂದ್ರೆ ನೀವು ಸ್ವಲ್ಪ ಹುಡುಗರು ಏನಾಗ್ತದೆ ಹುಡುಪಾಗ್ತದೆ. ಅದಕ್ಕೆ ಆಮೇಲೆ ನೀವು ಸರ್ ಏನ್ ಮಾಡ್ಬೇಕು, ನೀವು ಎಲ್ಲಾರ್ಗೂ ಕೆಲಸ ಇರ್ತಾವ, ಯಾರಿಗೂ ಇರೋದಿಲ್ಲ, ನಮಗೂ ಕೆಲಸ ಇರ್ತಾವ. ನಾವು ಮುಂಜಾನೆ ಅಂತ ಹೇಳ್ತೀವಿ, ನಾವು ಮನೆ ಬಿಟ್ಟು ಅಂದ್ರೆ ಸಂಜೆ ಹೋಗೋಣ ಆಗೋದಿಲ್ಲ, ಮನೆ ಬಿಟ್ಟೇವ್ ನಾವು. ಆದ್ರೂ ಮಕ್ಕಳ ಏನ್ ಮಾಡ್ತಿರ್ತಾವ ಅದನ್ನೆಲ್ಲ ನೋಡೋದು ತಾಯಂದಿರ ಮಾತ್ರ. ಅದಕ್ಕೆ ಅವ್ರು ಶಾಲೆಗೆ ಹೋಗಿರ್ತಾರೋ ಅವ್ರ ಎಜುಕೇಶನ್ ಸರಿಯಾಗಿ ಆಗ್ಬೇಕು ಅಂತಂದ್ರೆ ನೀವು ಏನ್ ಬೇಡ ಒಟ್ಟು 10 ನಿಮಿಷ ಅವ್ರು ಕೊಡ್ಬೇಕು. 10 ನಿಮಿಷ ಅವ್ರು ಕೊಡ್ಬೇಕು. 10 ನಿಮಿಷ ಅವ್ರು ಕೊಟ್ಟು ಏನ್ ಕೇಳಬೇಕು, ಇವತ್ತಿನ ಶಾಲೆ ಹೋಗಿದ್ದಿ, ನಿಮ್ಗೆ ಯಾರ್ಯಾರು ಏನೇನ್ ಹೇಳಿಲ್ಲ, ಏನ್ ಮಾಡಿದ್ವಿ ಶಾಲೆ ಹೋಗಿ ಅದನ್ನ ಏನ್ ಮಾಡ್ಬೇಕು, 10 ನಿಮಿಷ ಅವ್ರಿಗೆ ಏನ್ ಮಾಡ್ಬೇಕು ಅವಕಾಶ ಕೊಡ್ಬೇಕು. ಅವ್ರ ಸಲುವಾಗಿ ಮಕ್ಕಳ ಸಲುವಾಗಿ ಎಷ್ಟು ನಿಮಿಷ ಮೀಸಲಿಡ್ರಿ, ಒಟ್ಟ 10 ನಿಮಿಷ. 10 ನಿಮಿಷ ಅಲ್ಲಿ ಅವ್ರಿಗೆ ಏನೇ ಮಾಡ್ಬೇಕು ಏನೇನಿಲ್ಲ ಅಂತ ಹೇಳ್ತಂದ್ರೆ ನೀವೇನ್ ಮಾಡ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಮಕ್ಕಳಿಗೆ ಕೇಳಿ. ಆಮೇಲೆ ಮುಂಜಾನೆ ಸಂಗಟ ಅವ್ರು ಏನ್ ಮಾಡ್ತಿರ್ತಾರೆ, ಮಕ್ಳು ಇನ್ನೊಂದು ಏನ್ ಮಾಡ್ರಿ ಅಂತಂದ್ರೆ ಎಷ್ಟೋ ಮಕ್ಕಳಿಗೆ ಏನಾಗ್ತೈತಿ ಅಂದ್ರೆ ನಾ ಇಷ್ಟು ಕೆಲಸ ಮಾಡಿದ ನನ್ಗೆ ಸಾಲಿ ಕಳಿಸ್ತಾರೆ.
ನಾವ್ ಹಾಡಿ ಸಿಕ್ರನ ನಮ್ ಸಾಲಿ ಹೋಗ್ ನಮ್ ಮುಂಜಾನೆ ಬರಬರ್ ಕೆಲಸ ಮಾಡಿನ ನಮ್ ಸಾಲಿ ಬಿಡ್ತಾರು ಅಂತ ಬಹಳಷ್ಟು ಮಕ್ಕಳು ಅದಾವ. ಅದಕ್ಕೆ ಏನ್ ಮಾಡಿ ಅಂದ್ರೆ ಸ್ವಲ್ಪ ಅವ್ರ ಕಡೆ ಮಾಡಿಸ್ಕೊಂಡು ಕೆಲಸ ಬರೋಂಗಿಲ್ಲ ಮಾಡ್ಕೋರಿ, ಆದ್ರೆ ಅವ್ರು ಒಂಚೂರು ಅವ್ರು ಅಭ್ಯಾಸ ಮಾಡಕ್ಕೆ ಅವಕಾಶ ಮಾಡ್ಕೊಡಿ. ಎಷ್ಟ ಮಾಡಿ ಆಮೇಲೆ ಅಭ್ಯಾಸ ಮಾಡಕ್ಕೆ ಮೊದ್ಲಿಗೆ ಏನ್ ಮಾಡಿ ಅಭ್ಯಾಸ ಮಾಡಕ್ಕೆ ಅವಕಾಶ ಕೊಡಿ. ಆಮೇಲೆ ಹಿಂಗ್ ಮಾಡಿ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಅನುಕೂಲ. ಆಮೇಲೆ ಇನ್ನೊಂದು ಮೊಬೈಲ್ ಹಾವಳಿ ಬೇಡ. ಸ್ವಲ್ಪ ಏನ್ ಮಾಡಿ ಮೊಬೈಲ್ ಎಲ್ಲಾನು ದೂರ ಇಡ್ರಿ, ಟಿವಿಯಿಂದ ದೂರ ಇಡ್ರಿ. ಆಮೇಲೆ ಸಾಧ್ಯ ಅಂದ್ರೆ ಹುಡುಗರು ಏನ್ ಮಾಡಬೇಡ್ರಿ ಅಂತಂದ್ರೆ ಇನ್ನೊಬ್ಬರಿಗೆ ಹೋಲಿಸಿ ಮಕ್ಕಳನ್ನ ಬೈಬೇಡ್ರಿ. ಇನ್ನಷ್ಟಕ್ಕೆ ಈ ಚಲೋನ ಈ ನನ್ನ ಮಗಾಗಿ ಈ ಚಲೋನ ನನ್ನ ಮಗಳಿಗೆ ಈ ಚಲೋನಾಗಿ ಅಂತ ಹೇಳ್ತಂದ್ರೆ ಮತ್ತೊಬ್ರು ಯಾರು ಹುಡುಗಿರ್ತಾರಲ್ಲ ಅವ್ರೆ ಆಕಿ ಫಸ್ಟ್ ರ್ಯಾಂಕ್ ಬಂದಾಳ, ನೀ ಇಷ್ಟ ನೀ ಪಾಸ್ ಆಗ್ಬಾರ್ದು ಹಂಗಾಗಿ ಏನ್ ಮಾಡ್ರಿ ಅವ್ರ ಹುಡುಗರು ಏನ್ ಮಾಡ್ರಿ ಬೈಬೇಡ್ರಿ. ಅದಕ್ಕೆ ಮಕ್ಕಳಿಗೆ ಏನ್ ಮಾಡ್ರಿ ಸ್ವಲ್ಪ ಅಭ್ಯಾಸ ಮಾಡಕ್ಕೆ ಅನುಕೂಲ ಕೊಡಿ. ಆಮೇಲೆ ಯಾವಾಗಲೂ ಪಾಲಕ ಸಭೆ ಇದ್ದಾಗ ಮಾಡಿದಾಗ ಸ್ವಲ್ಪ ಸಾಲಿ ಕಡೆ ಬಂದ ನೀವು ಏನ್ ಮಾಡಿ ಪಿಕ್ನಿಕ್ ಅಂತ ತಿಳ್ಕೊಂಡು ಎಂಜಾಯ್ ಮಾಡ್ಕೊಂಡು, ಪಾಲಕ ಸಭೆ ಅಂದ್ರೆ ಪಿಕ್ನಿಕ್ ಅಂತ ತಿಳ್ಕೊಂಡು ಬಂದು ಎಂಜಾಯ್ ಮಾಡಿ ಹೋಗ್ರಿ ಅಂತ ಹೇಳ್ತಾ ಎಂಜಾಯ್ ಮಾಡ್ರಿ. ಮಕ್ಕಳ ಶಿಕ್ಷಣದಲ್ಲಿ ತಾಯಂದಿರ ಪಾತ್ರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಂತ ಗೌರ್ಮೆಂಟ್ ಮೇಡಮ್ ಅವರಿಗೆ ಧನ್ಯವಾದಗಳು. ಇನ್ಮೇಲೆ ನಮ್ಮ ಪ್ರೌಢಶಾಲೆಯ ಹಿಂದಿ ಭಾಷಾ ಶಿಕ್ಷಕರಾದಂಥ ಶ್ರೀಮತಿ ಕೋಲ್ ಮೇಡಮ್ ಅವರು ಕೂಡ ಒಂದು 4 ಮಾತುಗಳನ್ನು ಹೇಳಬೇಕು ಅಂತ ಅಲ್ಲಿ ಕೇಳ್ಕೊಳ್ತೀನಿ. ಎಲ್ಲ ತಾಯಂದಿರು ಈಗ ನಮ್ಮ ಸರ್ ಎಲ್ಲ ವಿಷಯ ಹೇಳಿದ್ರು. ಅದರಲ್ಲಿ ನೀವು ಫ್ರೆಂಡ್ಲಿಯಾಗಿ ಕೇಳಿ, ಮತ್ತೆ ಹೋಗುವಾಗ ಬರುವಾಗ ಸ್ವಲ್ಪ ಏನೇನು ಸಮಸ್ಯೆ ಆಗ್ತಿರ್ತಾವೆ, ಶಾಲಾ ವಾತಾವರಣ ಸ್ವಲ್ಪ ಸಮಸ್ಯೆಗಳು ಇರ್ತಾವೆ, ಅವುಗಳನ್ನ ಸಮಾಧಾನವಾಗಿ ಕೇಳಿ ಏನಾದ್ರು ಅವ್ರು ತಪ್ಪಾಗ್ತದಲ್ಲ ನೀವು ಒಳ್ಳೆ ದಾರಿ ಹೋಗ್ಬರ್ರಿ, ನೀವು ಅನುಭವಗಳು ಹೇಳ್ರಿ. ಮತ್ತು ಇನ್ನೊಂದು ಹೇಳ್ತೀನಿ, ಮಕ್ಕಳಿಗೆ ನೀವು ಅನುಭವಿಸಿದ ಕಷ್ಟಗಳನ್ನು ಹೇಳ್ಬೇಕು. ನೀವು ಹೆಂಗೆ ಬೆಳೆದು ಬಂದ್ರಲ್ಲ ಅದು ವಾತಾವರಣ ಮಕ್ಳಿಗೆ ಗೊತ್ತಾಗಬೇಕು. ಈಗ ನಾವು ಮಕ್ಳಿಗೆ ಬೆಳೆದೆಲ್ಲ ಕೊಡ್ತೀವಿ, ಏನ್ ಬೆಳೆದೆಲ್ಲ ಕೊಡ್ತೀವಿ, ಅದ ಪಾಲಕರು ನಮಗೆ ಕೊಟ್ಟಾರೇನ್ರಿ? ನಮ್ಗೆ 1 ರೂಪಾಯಿ ಕೊಡ್ತಿರ್ಕಿಲ್ಲ, ಹೌದಾ? ಈಗ ನಾವೆಲ್ಲ ಮಕ್ಳಿಗೆ 10 ರೂಪಾಯಿ 20 ರೂಪಾಯಿ ಕೊಟ್ಬಿಡ್ತೀವಿ. ಮಕ್ಳು ಏನ್ ಮಾಡ್ತಾರೋ ನಾಷ್ಟಾನ ಮಾಡೋದಿಲ್ಲ. ಇಲ್ಲಿ ಕೆಲವೊಂದು ಹುಡುಗಿಯರು ಬೆಳಿಗ್ಗೆ ನಾಷ್ಟಾನ ಮಾಡಬಹುದಿಲ್ಲ, ಊಟಾನ ಮಾಡಬಹುದಿಲ್ಲ. ಯಾಕ? ನೀವು ಬೇಡ ರೊಕ್ಕ ಕೊಟ್ಟಿದ್ರಿ ಅವ್ರಿಗೆ. ಅವ್ರು ತರ್ತಾರೋ ಅಂಗಡಿಗೆ ಬರ್ತಾರೋ ಅಲ್ಲಿ ಏನ್ ಮಾಡ್ತಾರ ಗೊತ್ತಿದ್ರಿ? ಕುರ್ಕುರೆಗಳು ಆ ಎಲ್ಲೋ ಗ್ರೀನ್ ಆರೆಂಜ್ ಕಲರ್ ಗಡಿಗೆ ಇರ್ತದೆ ನೋಡಿ, ಪೈಪ್ ಗತೆ ಅದು ತಿನ್ಕೋತ ಇಲ್ಲಿ ಮಠ ಬರ್ತಾವ. ಅದ ಶರೀರಕ್ಕೆ ಚಲೋ. ನೀವು ಚೆನ್ನಾಗಿ ಹಂಗ ಮಾಡ್ತಿದ್ರಿ, ರೊಟ್ಟಿ ಮನೆಗೆ ಅನ್ನ ಸಾರ ಮಾಡ್ತಿದ್ರಲ್ಲ. ಫಸ್ಟ್ ಬರುವಾಗ ಮಕ್ಳಿಗೆ ಏನಾರ ಆಗಿದ್ರೆ ಅವ್ರು ಬೇಡ ಅಂದ್ರು ಒತ್ತಾಯ ಮಾಡಿ ಮನೆಗೆ ಒಂದು ರೊಟ್ಟಿ ತಿನ್ಕೊಳ್ಳಿ. ನಾ ಇದೇ ನಿಮಗೆ ರಿಕ್ವೆಸ್ಟ್ ಮಾಡೋದು. ಯಾಕಂದ್ರೆ ಎಷ್ಟೋ ಹುಡುಗರು ಊಟ ಮಾಡ್ತೀವಿ ನೋಡಿದ್ವಿ ನಾವು ಕ್ಯಾಂಪಸ್ ಒಳಗೆ. ಬಾಳ ಮಧ್ಯಾಹ್ನಕ್ಕೆ 2 ಬಾಳೆ ತಿಂದ್ರೆ ಆ ಊಟ ಆತವ್. ಬೆಳಗ್ಗೆ ಏನ್ ತಿಂದ್ ಬಂದೆ ನಾ ಬಾ ಹುಡುಗರು ಮಾತಾಡ್ತಾರೆ, ಏನ್ ನಾಷ್ಟ ಮಾಡ್ಬೇಕು, ಏನು ತಿಂದಿಲ್ರಿ ಮೇಡಮ್. ಯಾಕ ರೂಢಿನೇ ಇಲ್ರಿ, ಮಮ್ಮಿ ಅಡ್ಗೆ ಮಾಡುದೇ ಅಂತ ಹೇಳ್ತೀನಿ. ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರ, ಆದ್ರೆ ಊಟ ಮಾಡೋ ರೂಢಿ ಇಲ್ಲ ಅಂತಾರ. ಅದನ್ನ ಮೊದಲು ತಪ್ಪಿಸ್ಬೇಕಾಗಿದೆ ನಾವು. ಈಗ ಅವ್ರಿಗೆ ಎನರ್ಜಿಗ ಬರ್ತಾವ್, ಉಪವಾಸ ತಡ್ಕೋತಾರ, ಮಧ್ಯಾಹ್ನ 2 ಬಾಳೆ ತಿಂತಾರ, ಸಂಜೆ ನೀವೇನು ಅಡ್ಗೆ ಮಾಡಿ ತಿಂತಾರ. ಬರ್ತಾ ಮುಂದೆ ನಿಶಕ್ತಿ ಆಗ್ತದ, ರಕ್ತದ ಕೊರತೆ ಆಗ್ತದ. ಅದಕ್ಕೆ ದಯಮಾಡಿ ನಿಮ್ಮ ಮಕ್ಕಳಿಗೆ ಗಟ್ಟು ಊಟ ಮಾಡಿ ಕಳಿಸ್ರಿ, ಅವಳಿಗೆ ಒಳ್ಳೆ ಬೆಸ್ಟ್ ಫ್ರೆಂಡ್ ಅಷ್ಟೇ. ಒಂದು ಪ್ರಮುಖವಾದ ಅಂಶವನ್ನು ಇಟ್ಟಿದ್ರು. ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಬಹಳಷ್ಟು ಮಕ್ಕಳ ಸಮಸ್ಯೆ ಅದ. 200 ಜನ ನಮ್ಮ ಪ್ರೌಢಶಾಲೆಯಲ್ಲಿ ಅದಾರಂದ್ರೆ ಸುಮಾರಾಗಿ 100-120 ಜನ ಮಾತ್ರ ಊಟ ಮಾಡ್ತಾರೆ. ಸುಮಾರು 70ರಿಂದ 80 ಮಕ್ಕಳು ಊಟನ ಮಾಡೋದಿಲ್ಲ. ಬಹಳ ಅದ್ರ ಹೋಗಿ 2 ಬಾಳೆಹಣ್ಣು ತಗೊಂಡು ಬರ್ತಾರೆ. ಅವ್ರು ತಕ್ಷಣ ತಿನ್ನೋದಿಲ್ಲ. ನಾವು 7ನೇ ಪೀಡ್ ಹೋದಾಗ ಅವ್ರ ಡೆಸ್ಕ್ನಾಗ 2 ಬಾಳೆಹಣ್ಣು ಅಲ್ಲೇ ಕಾಯ್ತಿರ್ತಾರೆ. ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡಿ ಪ್ರತಿಯೊಂದು ಮಗುವಿಗೆ ಪೌಷ್ಟಿಕ ಮತ್ತು ಸಮತೋಲಿತ ಆಹಾರ ಬೇಕು ಅಂತಕ್ಕಂಥ ಉದ್ದೇಶದಿಂದ ಬೆಳಗಿನ ಅವಧಿಯಲ್ಲಿ 10 ಗಂಟೆಗೆ ಅವರಿಗೆ ಹಾಲು ಕೊಡೋದ್ರಿಂದ ಹಿಡಿದು ಮಧ್ಯಾಹ್ನ ಬಿಸಿ ಊಟ, ಫಸ್ಟ್ ಕ್ಲಾಸ್ ಅನ್ನ, ಎಲ್ಲಾ ಸಾಂಬಾರ್ ಪದಾರ್ಥಗಳು ಇರ್ತಕ್ಕಂಥ ಸಾರು ಇರ್ತೈತ್ರಿ. ಬಾಳೆಹಣ್ಣು ತಿನ್ನೋರಿಗೆ 2 ಬಾಳೆಹಣ್ಣ, ಎಗ್ ತಿನ್ನೋರಿಗೆ 1 ಎಗ್ಗ ಕೊಡ್ತಕ್ಕಂಥ ವ್ಯವಸ್ಥೆ ಐತಿ. ನಮ್ಮ ಶಾಲೆ ಒಳಗಡೆ 200 ಮಕ್ಕಳು ಅದಾರ ಅಂದ್ರೆ ಬಹಳ ಆದ್ರ 50 ಜನ ಮಾತ್ರ ಎಗ್ ತಗೋತಾರ್ರಿ, ಉಳಿದವ್ರು ಯಾರು ತಗೊಳ್ಳೋದಿಲ್ಲ. ಯಾಕೆ ಅಂತಕ್ಕಂಥ ಸಮಸ್ಯೆ. ಈ ಬೆಳೆಯ ವಯಸ್ಸಿನ ಮಕ್ಕಳು 14 ಮತ್ತು 15ನೇ ವಯಸ್ಸಿನಲ್ಲಿ ಇಲ್ಲಿ ಅದಾರು. ಇವರು ಈ ವಯಸ್ಸಿನಾಗ ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ರೆ ಮುಂದೆ ಬೆಳವಣಿಗೆ ಹೆಂಗಾಗೋದು? ಅವರಿಗೆ
ಪೌಷ್ಟಿಕ ಕೊರತೆ ಕಾಡಿ ಅವರಲ್ಲಿ ಸರಿಯಾದಂತ ಎಲ್ಲ ಜೀವ ಕೋಶಗಳು ಅನಂತರ ಅವರಿಗೆಲ್ಲಂತ ಜೀವಸತ್ವಗಳು ಪೌಷ್ಟಿಕ ಆಹಾರ ಕೊರತೆ ಆಯ್ತಂದ್ರ ಏನೋ ಒಂಥರ ಅವರಲ್ಲಿ ಏನಾಗ್ತೈತ್ರಿ ಆಯಾಸ ಉಂಟಾಗ್ತೈತಿ, ನಿಶಕ್ತಿ ಉಂಟಾಗ್ತೈತಿ, ಅಭ್ಯಾಸ ಕಡೆ ಲಕ್ಷ್ಯ ಇರೋದಿಲ್ಲ. ಈ ಎಲ್ಲಾ ಸಮಸ್ಯೆಗಳು ಪ್ರಾರಂಭ ಆಗ್ತವೆ. ಅದು ಆಗಬಾರ್ದಂದ್ರ ಕರೆಕ್ಟ್ ಟೈಮ್ ಹೊತ್ತು ಊಟ ಮಾಡಬೇಕು. ಬಾಳೆಹಣ್ಣು ತಿನ್ನೋರು ಬಾಳೆಹಣ್ಣು ತಿನ್ಲೇಬೇಕು, ಅದೇ ಸಮಯಕ್ಕೆ ತತ್ತಿ ತಿನ್ನೋರು ತತ್ತಿ ತಿನ್ಲೇಬೇಕು. ಮನೆಯಾಗ ಕೂಡ ಸರಿಯಾಗಿ ಊಟ ಮಾಡಬೇಕು. ನಮ್ಮ ನೀವೇ ಚರ್ಚೆ ಮಾಡುವಾಗ ಹೇಳಿ, ರಾತ್ರಿ ಊಟ ಆದ ನಂತರ 1 ಕಪ್ ಕಾದು ಸ್ವಲ್ಪ ಆರಿದ ಹಾಲನ್ನು ಕುಡಿಬೇಕು ಅಂತ. ಸರ್ ನಾವು ಯಾರು ಕುಡಿದ್ರೆ ಹಾಲಂದ್ರೆ ನಾವು ಆಗಿ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ವಿ. ಅದ ಮಾಡೋದು ತಪ್ಪು ನೋಡಿ. ನಾವು ಪಾಲಕರಾಗಿ ಒಂದಿಷ್ಟು ರೂಢಿ ಮಾಡಿಸ್ಬೇಕು. 1 ಕಪ್ ಹಾಲು ಜೊತೆ ಅದರೊಳಗೆ ಸ್ವಲ್ಪ ಬೆಲ್ಲ ಸಕ್ಕರೆ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟು ರೂಢಿ ಮಾಡಿಸ್ರಿ. ಅದು ಬೆಳೆ ವಯಸ್ಸಿನ ಮಕ್ಕಳಿಗೆ ಬಹಳಷ್ಟು ಅನುಕೂಲ. ಅದನ್ನ ಮಾಡಿದ್ರೆ ನಮ್ಮ ಮಕ್ಕಳು ಇನ್ನೂ ಕೂಡ ಶಕ್ತಿವಂತರಾಗ್ತಾರು, ಸಮರ್ಥರಾಗ್ತಾರು. ಅದರಿಂದ ಅವರು ಓದಿದಂತ ಅಭ್ಯಾಸ ಕೂಡ ಅವರಿಗೆ ನೆನಪು ಉಳಿತೈತಿ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಇನ್ಮೇಲೆ ನಮ್ಮ ಈ ತಾಯಂದಿರ ಸಭೆ ಕುರಿತಾಗಿ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಒಂದಿಷ್ಟು ನಿಮ್ಮ ಜೊತೆ ಹಂಚಿಕೊಳ್ತಾರೆ. ಆದ ನಂತರ ಮತ್ತೆ ನಿಮ್ಮ ಕಡೆಯಿಂದ ನಾವು ಒಂದು ಸಂವಾದ ಅಂತ ಕಾರ್ಯಕ್ರಮ ಮಾಡ್ತೇವೆ. ನಿಮ್ಮ ಮಕ್ಕಳ ಕುರಿತಾದಂತ ವಿಶೇಷ ಅಂಶಗಳನ್ನು ಹಂಚಿಕೊಳ್ತಕ್ಕಂಥ ಕಾರ್ಯಕ್ರಮ 5 ನಿಮಿಷದ ಇರ್ತದೆ. ಈಗ ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಇಂದಿನ ಸಭೆಯ ಅಧ್ಯಕ್ಷರು ಈ ಸಭೆ ಕುರಿತಾಗಿ 4 ಮಾತುಗಳನ್ನು ಹೇಳಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಆಂಜನೇಯ ಸ್ವಾಮಿಯನ್ನ ನೆನೆಸ್ಕೊಂತ ಇವತ್ತಿನ ದಿನ ತಾಯಂದಿರ ಸಭೆ ಐತಿ. ಈ ತಾಯಂದಿರ ಸಭೆಯ ಪರವಾಗಿ ನನ್ನ ತಾಯಿಯನ್ನ ನೆನೆಸ್ಕೊಂಡು ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಸಭೆಯನ್ನು ನಾನು ಮಾತನಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಇವಾಗ ನಾವು ತಾಯಂದಿರ ಸಭೆ ಅಂತ ಮಾಡಿದ್ದೇವೆ. ಮೊನ್ನೆ ಹಠಾತ್ತಾಗಿ ತಲೆಯಾಗ ಬಂದು ಎಲ್ಲ ತಾಯಂದಿರ ತೆಗೆದುಕೊಂಡು ಗುರುವಾರ ಕಾಲೇಜ್ ಸರ್ ಕೇಳಿ ಸರ್ ನಾಳೆ ಗುರುವಾರ ಇದ್ರಿಗೆ ಎಲ್ಲರೂ ಸಂತಿ ಮಾಡಕ್ ಬರ್ತಾರೆ. ನಾವು ಹಂಗ ಕರೆದ್ರೆ ಬರುವುದಿಲ್ಲ. ಯಾಕಂದ್ರೆ ದಿವಸ ನಂಬ್ಕೋತೈತಿ ನಿಮ್ಮ ಸಮಸ್ಯೆ ಅರ್ಥ ಆಗ್ತೈತಿ. ಯಾಕಂದ್ರೆ ದಿವಸ ನೀವು ಕೆಲ್ಸಕ್ಕೆ ಹೋಗ್ತೀರಿ, ಮನೆಯೊಳಗೆ ಇರಂಗಿಲ್ಲ, ಮನೆಯೊಳಗೆ ಕೆಲಸ ಸಾಕಷ್ಟು ಕೆಲಸಗಳು ಇರ್ತಾವು. ಅವ್ನು ಬಿಟ್ಕೊಟ್ಟ ಎಲ್ಲಿ ಒಂದು ದಿವಸ ಹೋಗೋದು ಬಿಡಪ್ಪ ಅಂತ ಹೇಳಿ ನಿಮ್ ತಲೆಯೊಳಗೆ ಬರ್ತೈತಿ. ಅದು ಸಹಜ ಐತಿ. ಆದ್ರೂ ಸಹಿತ ನಿಮ್ಮ ಮಕ್ಕಳ ಭವಿಷ್ಯ ಅದನ್ನು ಉದ್ದೇಶವಾಗಿ ಇಟ್ಕೊಂಡು ನೀವು ಒಂದು ದಿವಸ ಯಾಕಾಗತ್ತು ನಮ್ಮ ಶಾಲೆಗೆ ಬರ್ಲೇಬೇಕಾಗ್ತೈತಿ. ಆ ಉದ್ದೇಶ ಇಟ್ಕೊಂಡನ ಸರ್ ಸಂತಿ ಮಾಡಬೇಕಾದ್ರೆ ಬರತ್ತಾರೋ ಒಂದು ಅರ್ಧ ತಾಸು ನಮ್ಮ ಶಾಲೆಗೆ ಬಂದು ಆಮೇಲೆ ಸಂತಿ ಮಾಡ್ಕೊಂಡು ಹೋಗ್ಲಿಕ್ಕವ್ರ ಹಿಂಗ ಹೇಳಿದೆ ನಾ ಪ್ರೇಯರ್ದೊಳಗ ಮಕ್ಕಳ ಮುಂದನೆ ಹೇಳಿದೆ. ನಾಳೆ ಸಂತಿ ಮಾಡಕ್ ಬರ್ತಾರ ನಿಮ್ ತಾಯಿಗಳೆಲ್ಲಾರು ಅವ್ರಿಗೆ ಹೇಳಿ ಸಂತಿ ಮಾಡೋಕ್ಕಿಂತ ಮುಂಚೆ ನಮ್ಮ ಶಾಲೆಗೆ ಬರ್ರಿ. ಯಾಕಂದ್ರೆ ಖಾಲಿ ಚೀಲ ಇರ್ತಾವ ಚೀಲ ಹೋಗ್ಬಿಡುತ್ತೆ ಮತ್ತೆ ಹೋಗ್ಬಿಡ್ತಾರ. ಬಂದ ಕೂಡಲೇ ನಮ್ಮ ಶಾಲೆಗೆ ಬಂದು ಒಂದಿಷ್ಟು ನಮ್ಮ ಜೊತೆಗೆ ಸಂವಾದ ಮಾಡಿಕೊಂಡು ನಾವು ಒಂದಿಷ್ಟು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಏಕ್ ಪೇಡ್ ಮಾಕಿ ನಾವು ಅಂತ ಹೇಳಿ, ಅಂದ್ರೆ ಒಂದು ಗಿಡ ತಾಯಿಯ ಹೆಸರಿನಲ್ಲಿ ಅಂತ ಹೇಳಿ ಪ್ರತಿಯೊಂದು ತಾಯಿಯಿಂದ ಒಂದು ಗಿಡವನ್ನ ನಡೆಸ್ಬೇಕಂತ ಹೇಳಿ ಆ ಒಂದು ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನ ನಾವು ಎಲ್ಲಾ ತಾಯಂದಿರಿಗೆ ಕರೆದು ತಾಯಂದಿರ ಸಭೆ ಮಾಡೋದ್ರಿ. ಗುರುವಾರದ ಯಶಸ್ವಿ ಆಗ್ತೈತಿ ಅಂತ ಹೇಳಿ ಅದನ್ನ ಮಾಡಿದ್ವಿ. ಬಟ್ ಅದು ಯಶಸ್ವಿ ಆಗ್ಲಿಲ್ಲ. ಎಲ್ಲರೂ ಸಂತಿ ಒಳಗೆ ಬೀಜ ಹಾಕಿದ್ರಿ, ನಮ್ಮ ಶಾಲೆಯನ್ನ ಮರೆತು ಬಿಟ್ವಿ. ಅದು ಇರ್ಲಿ, ಆದ್ರೂ ನಾವೆಲ್ಲ ಮಕ್ಕಳಿಗೆ ಹೇಳಿದ್ವಿ ನಮ್ಮ ಉದ್ದೇಶ ಐತಿ ಏನಾದ್ರೂ ಮಾಡಿ ನಿಮ್ ಜೊತೆಗೆ ನಾವು ಮಾತಾಡ್ಬೇಕಾಗಿತ್ತು. ನಿಮ್ ಜೊತೆಗೆ ಹುಡುಗಂದೊಳಗೆ ದಿವಸ ಮಾತಾಡ್ತೇವೆ ನಾವು. ಅಂದ್ರೆ ಒಂದ್ ದಿವಸ ಆದ್ರೆ ನಿಮ್ ಜೊತೆ ಮಾತಾಡ್ಬೇಕು. ನಿಮ್ ಜೊತೆ ನಿಮ್ ಮನಸ್ಸಿನಾಗ ಏನೈತಿ, ನಾವ್ ಏನ್ ಮಾಡಾಕತ್ತೇವೆ ನಿಮ್ ಜೊತೆ ಹೇಳ್ಬೇಕು, ಹಂಚ್ಕೋಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಕಡ್ಡಾಯವನ್ನು ಕರ್ಕೊಂಡು ಬರ್ರಿ ಅಂತ ಹೇಳಿದಾಗ ಇಷ್ಟು ಜನ ನೀವು ಬಂದಿದ್ದೀರಿ. ಬಹಳ ಸಂತೋಷ. ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ನಿಮಗೆ ಪೂರ್ವಕ ಸ್ವಾಗತ ಮಾಡ್ಕೊಂತ ಈ ತಾಯಂದಿರ ಸಭೆ ನಿಮ್ಗ ಯಾಕೆ ಕರೆದೇವಿ? ಬರೀ ಪಾಲಕರ ಸಭೆ ಮಾಡ್ತೀವಿ, ತಂದೆಯರ ಸಭೆ ಮಾಡಂಗಿಲ್ಲ. ನಾವು ತಂದೆಯರ ಸಭೆ ಮಾಡಂಗಿಲ್ಲ, ಎಂದು ಮಾಡಿಲ್ಲ. ನಾವು ಬರೀ ತಾಯಂದಿರ ಸಭೆ ಮಾಡ್ತೀವಿ. ಯಾಕೆ ಮಾಡ್ತೇವಿ ಅಂತಂದ್ರ ತಂದೆಗಿಂತಲೂ ಜಾಸ್ತಿ ಜವಾಬ್ದಾರಿ ತಾಯಿಗೆ ಇರ್ತೈತಿ. ಮಕ್ಕಳ ಜವಾಬ್ದಾರಿ ಯಾರು ಜಾಸ್ತಿ ಇರ್ತೈತಿ? ತಾಯಿಗೆ ಜಾಸ್ತಿ ಇರ್ತೈತಿ. ತಂದೆ ಕೆಲಸ ಏನು? ಹೊರಗಡೆ ಹೋಗೋದು, ಕೆಲಸ ಮಾಡೋದು, ದುಡ್ಡು ಹೆಂಗ ತಗೊಂಡ್ ಬರ್ಲಿ, ಹಣ ಎಲ್ಲಿಂದ ನಾನು ಗೊಳೆ ಹಾಕಲಿ, ಆಸ್ತಿ ಹೆಂಗ ನಾನು ಜಮಾಯಿಸ್ಲಿ, ಈ ನಿಟ್ಟಿನೊಳಗ ಅವರ ವಿಚಾರಧಾರೆಗಳು ಇರ್ತಾವ. ಅದ್ರ ತಾಯಿ ಹಂಗಿರಂಗಿಲ್ಲ. ತನ್ನ ಮಕ್ಕಳ ಬಗ್ಗೆ, ತನ್ನ ಕುಟುಂಬದ ಬಗ್ಗೆ ಪ್ರತಿಯೊಂದನ್ನು ವಿಚಾರ ಮಾಡುವಂತಹದ್ದು ಯಾರ ಕೆಲಸ? ತಾಯಿ ಕೆಲಸ ಇರ್ತದೆ. ಮಗು ಮುಟ್ಟಾಗಿ ತಿಳ್ಕೊಂಡದ್ದು
ಬೆಳೆದ ತನ್ನ ಗಂಡನ ಮನೆಗೆ ಹೋಗಿ ಅವರೆಲ್ಲ ಸಂಸಾರಸ್ಥರು ಆಗುವವರೆಗೂ ನಿಮ್ಮ ಜವಾಬ್ದಾರಿ ಅವ್ರ ಮೇಲೆ ಇರ್ತೈತಿ. ಪ್ರತಿಯೊಂದನ್ನು ಅವ್ರ ಬಗ್ಗೆ ನೀವು ಸೂಕ್ಷ್ಮವಾಗಿ ಅವ್ರನ್ನ ಗಮನಿಸ್ಬೇಕಾಗ್ತೈತಿ. ಹೌದಲ್ರಿ? ಆ ಮಕ್ಕಳಿಗೆ ನೀವು ಒಳ್ಳೆಯ ಶಿಕ್ಷಣವನ್ನು ಕೊಡ್ಬೇಕಾಗ್ತೈತಿ ಮತ್ತು ಅವರ ಒಳ್ಳೆಯ ಭವಿಷ್ಯವನ್ನ ನಿರ್ಮಾಣ ಮಾಡ್ಬೇಕಾಗ್ತೈತಿ. ಒಂದೇ ಉದಾಹರಣೆ ಹೇಳ್ತೇನೆ. ಇವತ್ತಿಗೆ ನಾನು ನಿಮ್ಮ ಮುಂದೆ ಇದ್ದೇನೆ ಅಂತಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿ. ಮುಂದೆ ನಾನು ಇದ್ದೇನೆ ಅಂದ್ರೆ ನಿಮಗೆ ಗೊತ್ತೈತಿ, ನಾನು ಮುಸ್ಲಿಮ್. ಹೌದಾ? ನಮ್ಮ ಕಾಸ್ಟ್ಗಳು ಅಂತೂ ಶಾಲೆ ಜಾಸ್ತಿ ಕಲ್ಸಂಗಿಲ್ಲ. ಅದು ಯಾವಾಗ ನಾನು 40 ವರ್ಷದ ಹಿಂದೆ ನಂದು 7ನೇ ಆಯ್ತು. 7ನೇ ಆದ ತಕ್ಷಣ ನಮ್ಮ ಅಜ್ಜಿ ನೋಡ್ರ ನಮ್ಮ ಅತ್ತೆ ನೆನಪಾಗ 1000 ತಿಂಗಳು ಆ ಅತ್ತೆ ಏನ್ ಮಾಡ್ತಾಳೆ ಅಂದ್ರೆ 7ನೇ ಮುಗಿತಾ ಇನ್ನು 7ನೇ ಇನ್ಯಾಕೆ ಕಲ್ಸತಿ ಅಂತ ಹೇಳಿ ನಮ್ಮ ಅಪ್ಪ ಬೇನತ್ತ ಮದುವೆ ಮಾಡಿ ಕಳ್ಸೋಣ ಅಂತ ಹೇಳಿ. ಹೌದು? ಆದ್ರೆ ನನ್ನ ತಾಯಿ ಮಾತ್ರ ನನಗ ಕೆಲಸ ಮಾಡಿ ಇದು ನನ್ನ ಇಚ್ಛೆ ಐತಿ, ನಮ್ಮ ಮಗಳನ್ನ ಕಲಿಸ್ತೇನೆ. ಅದಕ್ಕೆ ನನ್ನ ತಾಯಿ ನಮ್ಮವ್ರು ಏನ್ ಮಾಡ್ರಿ ಅಂತಂದ್ರ ಒಟ್ಟ ನಮ್ಮ ಮದುವೆ ಮಾಡಿಕೊಡಂಗಿಲ್ಲ. ಆಕಿ ಎಷ್ಟು ಕಲಿತಾಳೋ ಅಷ್ಟು ಕಲಿಸ್ತೇನೆ ನಾ ಅಂತ ಹೇಳಿ ಆಕಿ ಜೋಡಿ ಹೋರಾಟ ಮಾಡಿ ದಿವಸ ಅದ್ರ ಸಲುವಾಗಿ ಸ್ವಲ್ಪ ಜಗಳನೂ ಆಗ್ತಿದ್ದು ಮನ್ಯಾಗ. ಜಗಳ ಆದ್ರೂ ಸಹಿತ ಆಕಿ ಬಿಡ್ಲಿಲ್ಲ. ನನಗೇನ್ ಮಾಡಿದ್ರ ಶಾಲೆ ಕಲಿಸಿದ. ಆಕಿ ಆ ದಿವಸ ನನ್ನ ಪರವಾಗಿ ಜಗಳಾಡಿ ಮನೆಯೊಳಗ ಕುಟುಂಬದೊಳಗೆ ಜಗಳಾಡಿ ನನಗೆ ಶಾಲೆ ಕಲಿಸ್ತಿರ್ಲಿಲ್ಲ ಅಂದ್ರ ಇವತ್ತ ನಾನು ನಿಮ್ಮ ಮುಂದೆ ನಿಂತ ನಿಮ್ಮ ತಾಯಂದ್ರ ಸಭೆನಾಗ ಮಾಡ್ತಿರ್ಲಿಲ್ಲ. ಹೌದಲ್ರಿ? ಅದಕ್ಕೆ ತಾಯಿಯ ಜವಾಬ್ದಾರಿ ಬಹಳಷ್ಟು ಐತಿ. ಆ ಒಂದು ನಿಟ್ಟಿನಲ್ಲಿ ನೀವು ಸಹಿತ ನಿಮ್ಮ ಮಕ್ಕಳು ಒಂದು ದೊಡ್ಡ ಹುದ್ದೆ ಒಳಗೆ ಹೋಗ್ಬೇಕು, ನಮ್ಮ ಮಕ್ಕಳು ಒಂದು ಚೆನ್ನಾಗಿರ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಮಕ್ಕಳ ಪರವಾಗಿ ಆ ಮಗುಗೆ ಏನ್ ಬೇಕಾಗೈತಿ, ಆಕಿಗೆ ಏನು ನಾ ಕೊಡ್ಬೇಕಾಗೈತಿ ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು. ನಿಮ್ಮ ಮನೆಯೊಳಗೆ ಬೇಕಾದಷ್ಟು ಕೆಲಸಗಳು ಅಥವಾ ಬೇಕಾದಷ್ಟು ಬೇರೆಯವರು ಪ್ರೆಷರ್ ಬರ್ತಿರ್ತಾವ. ಆದ್ರೆ ನೀವು ತಾಯಿಯಾಗಿ ನಿಮ್ಮ ಮಗಳ ಬಗ್ಗೆ ನಿಮಗ್ ಕಾಳಜಿ ಇರ್ಬೇಕು. ನನ್ನ ಮಗಳಿಗೆ ನಾ ಏನ್ ಮಾಡ್ಬೇಕು ಅನ್ನೋದನ್ನ ನೀವ ಮಾಡ್ತೇವೆ. ತಾಯಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಐತಿ. ಹೌದಾ? ನಾವು ಬಹಳಷ್ಟು ನೋಡ್ತೇವೆ. ಬಹಳಷ್ಟು 7th ಆದ ತಕ್ಷಣ ಮದುವೆ ಮಾಡುವಂಥದ್ದು. ಹೌದ್ರೆ? ಮದುವೆ ಮಾಡುವಂಥದ್ದು ಗೊತ್ತುನೆ. ಅದು ಈಗ ಕಡಿಮೆ ಆಗೈತಿ. ಈಗಂತೂ ಜಾಸ್ತಿ ಇಲ್ಲ. ಎಲ್ಲೋ ಅಪ್ಪಿ ತಪ್ಪಿ ಅದು ಒಂದೊಂದು ಆಗ್ತಿರ್ತಾವ. ಹೌದಾ? ಅದಕ್ಕೆಲ್ಲ ಕಡಿವಾಣ ಹಾಕಬಾರ್ದು ಅಂತಂದ್ರೆ ನೀವು ತಾಯಿಗಳು ಸಹಾಯ ಮಾಡಿದ್ರೆ ಸಾಧ್ಯ ಆಗ್ತದೆ. ಕನಿಷ್ಠ ಅವ್ರು 2nd ಇಯರ್ ಮುಗಿಯುವವರೆಗೂ ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ, ಒಳ್ಳೆಯ ಆರೋಗ್ಯವನ್ನ ಕೊಡುವಂತ ಕಾರ್ಯವನ್ನ ನಿಮ್ಮಿಂದ ಆಗ್ಬೇಕು. ಆ ಮಕ್ಕಳು ನಾಳೆ ನೆನೆಸ್ತಾವ, ನಮ್ಮವ್ವ ನನಗೆ ಕಲಿಸಿದ್ದು, ನಮ್ಮವ್ವ ಮಾಡ್ಯಾಳ ಅಂತ ಹೇಳಿ ನಾ ಈ ಒಂದು ಇದಕ್ಕೆ ಬಂದೆ ಅಂತ ಹೇಳಿ. ಇವತ್ತಿಗೂ ನನ್ನ ತಾಯಿ ನೆನೆಸ್ತೇನೆ ನಾ. ಯಾಕಂತಂದ್ರೆ ಆಕೆ ಇರ್ತಿರ್ಲಿಲ್ಲ. ನಾ ಯಾವುದೋ ಒಂದು ಮೂಲೆ ಹೋಗಿ ಏನೋ ಒಂದು ಕೆಲಸ ಮಾಡ್ಕೊಂಡು ಯಾವುದೋ ಒಂದು ಮನೆಯಾಗ ರೊಟ್ಟಿ ಪಡ್ಕೊಂಡು ಕುಂದಿರ್ತಿದ್ದೆ. ಹೌದಾ? ಈಗ ನಾವು ರೊಟ್ಟಿ ಪಡಿ ತಿನ್ನಬೇಕ. ಆದ್ರೆ ನಮ್ಗೂ ಒಂದು ಜವಾಬ್ದಾರಿ ಅನ್ನೋದೊಂದು ಇರ್ತೈತಿ. ಅದನ್ನ ಮಾಡ್ಕೊಂಡೆಲ್ಲ ನಾವು ಮಾಡ್ತೀವಿ ಕೆಲಸ. ನಾವೇನು ನೌಕರಿಗೆ ಬರ್ತೇವೆ ಅಂತಂದ್ರೆ ಕೆಲಸ ಮಾಡಂಗಿಲ್ಲ ಅಂತಲ್ಲ. ಮುಂಜಾನೆ ಎದ್ದು ನಾವು ಎಲ್ಲ ವಾಂಡಿ ತಿಕ್ತೇವೆ. ಎಲ್ಲ ಅಡಿಗೆ ಕೆಲಸ ಎಲ್ಲ ಮಾಡ್ಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡನ್ನ ನಾವು ಬರ್ತೇವೆ. ಹೌದು? ನಿಮಗೂ ಕೆಲಸಗಳದಾವ. ಕೆಲಸ ಅದಾವ ಅಂತಂದ್ರೇನ ಪೂರ್ತಿ ನಾವು ಕೆಲಸದೊಳಗೆ ಹಾಕಬಾರ್ದು. ನಮ್ಮ ಮಕ್ಕಳಿಗೆ ನಾವೇನು ಮುಗಿಸ್ಕೊಳ್ಬೇಕಾಗೈತಿ, ಅವ್ರಿಗೆ ನಾವು ಏನ್ ಮಾಡ್ಬೇಕು ನಿಮ್ಮ ಕೈಯಾಗೈತಿ. ನೀವು ಅದನ್ನ ಮಾಡ್ಬೋದು. ನಮ್ಮಿಂದ ಎಷ್ಟು ಸಾಧ್ಯತೆ ನಾವಂತ ಎಲ್ಲ ಮಾಡ್ತಿರ್ತೇವೆ. ನಿಮ್ಮ ಕೈ ನಮ್ಮ ಕೈ ಜೊತೆಗೆ ಸೇರ್ಬೇಕು ಅಷ್ಟೇ. ನಿಮ್ ಕೈ ನಮ್ಮ ಜೊತೆಗೆ ಸೇರ್ಲಿಲ್ಲ ಅಂತಂದ್ರೆ ಒಣವೆ ಆಗ್ಬಿಡ್ತೈತಿ. ಹೌದು? ನಾವು ಒಂದ ಕಡೆ ಜಗ್ಗೋದಾಗ್ತೈತಿ. ನೀವು ಆ ಕಡೆಯಿಂದ ಜಗತ್ತಂದ್ರ ಆಗಲಿಲ್ಲ. ಅದಕ್ಕೆ ನೀವು ಸೇರ್ಕೊಂಡ ಆ ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡ್ಬೇಕಾಗೈತಿ. ಆ ಒಂದು ನಿಮ್ಮಲ್ಲಿ ನೀವೆಲ್ಲ ಕೆಲಸ ಮಾಡ್ತೀರಿ. ನೀವು ಮುಂದಿನ ಒಂದು 2nd ರೌಂಡ್ ಮತ್ತೆ ನಾವು ತಾಯಿ ಸಭೆ ಮಾಡ್ತೇವೆ. ಅವಾಗ ಇದಕ್ಕಿಂತ ಇನ್ನೂ ಹೆಚ್ಚು ಜನ ಬರ್ಬೇಕು. ಈಗ ನೀವೆಲ್ಲ ಬಂದೇರಿ, ನಿಮ್ಗೆ ಬೇರೆ ತಾಯಂದ್ರ ಅದಾರ. ಈಗ ನಿಮ್ಗೆ ಅಂದು ಕಳ್ಸಿರ್ಬೇಕು. ಅದ್ರ ಬಗ್ಗೆ ಒಂದು ಅರ್ಧ ಬೇರೆ ಕೆಲಸ ಏನಾರ ಆಗ್ತಾ ಬಿಡು ಮನ್ಯಾಗ ಅಂತ ಹೇಳಿ ಅಂದ್ರೂ ಕಳ್ಸಿದವ್ರು ಇರ್ಬೇಕಿಲ್ಲ ಮನ್ಯಾಗ. ಹೌದಾ? ಅವ್ರು ಹೋಗಿ ಹೇಳ್ತೀವಿ ನಾವು ಏನೇನ್ ಮಾಡಿದ್ವು ಅಂತ ಹೇಳಿ. ಈಗ ನಿಮ್ ಕೈಯಿಂದ ನಾವೆಲ್ಲ ಗಿಡ ಹಚ್ಚಿಸ್ತೀವಿ. ಇದು ಬೇರೆ ಬೇರೆ ಕಾರ್ಯಕ್ರಮ ಆಗ್ತಾವು. ನಿಮಗಾಗಿನ ನಾವು ಬೇರೆ ಬೇರೆ ಫ್ರೀ ಆಗಿ ಎಲ್ಲರ ಜೊತೆಗೆ ಹಂಚಿಕೊಂಡು ಒಂದು ದಿನ ಹಾಯಾಗಿ ಮಕ್ಕಳ ಜೊತೆಗೆ ಇಲ್ಲಿ ಎಂಜಾಯ್ ಮಾಡಿ ಅಂತಂದ್ರೆ ಅದು ನಿಮಗೂ ಒಂದ್ಸಲ ಖುಷಿ ಇರ್ತೈತಿ ಮತ್ತು ಮೈಂಡ್ ಫ್ರೆಶ್ ಆಗ್ತೈತಿ. ಮತ್ತೆ ನೀವು ಮರ್ದಿವ್ಸ ಕೆಲ್ಸಕ್ಕೆ ಹೋಗಾಕ ನೀವು ಫ್ರೆಶ್ ಆಗ್ತೀರಿ. ಹೌದು? ನಿಮ್ಗೆ ನಿಮ್ಮ ಮಕ್ಳು ಏನ್ ಮಾಡಾಕತ್ತೋ ಅನ್ನೋದೂ ಗೊತ್ತಾಗ್ತೈತಿ. ನಿಮ್ ಶಾಲೆಗೆ ಏನ್ ನಡೆದೈತೆ ಅನ್ನೋದೂ ಗೊತ್ತೈತಿ. ಇಲ್ಲ ನೀವು ಒತ್ತ ನಾವಿತ್ತ ಅಂತಂದ್ರೆ ಏನಾಗತ್ತೈತಿ ಏನೋ ಬಿಡಿ ಶಾಲೆ. ಹೌದು? ಹಿಂಗಾಗುತ್ತೆ. ಅದಕ್ಕೆ ನಮ್ಮ ಜೊತೆಗೆ ನಿಮ್ ಸಂಪರ್ಕ ಇರ್ಬೇಕು. ಮಾಡ್ತೀರಿ? ಮತ್ತೆ ನಮ್ಗೆ ಸಂಪರ್ಕ ನೀವು ಆಯ್ತಲ್ಲ. ಮತ್ತೆ ನೆಕ್ಸ್ಟ್ ಮುಂದಿನ ಇನ್ನೊಂದು 2 ವಾರ ಬಿಟ್ಟು ಮತ್ತೆ ನಾವು ಮುಂದಿನ ತಿಂಗಳು ಎಕ್ಸಾಮ್ ಅದು ಮುಗಿತಾವ್ರಿ. ಆ ಮುಗಿದ ತಕ್ಷಣ ಮತ್ತೆ ನಾವು ಮೀಟಿಂಗ್ ಅದು ಮಾಡ್ತಿರ್ತೀವಿ.
ದಯವಿಟ್ಟು ಎಲ್ಲರೂ ಕೈ ಮುಗ್ತಾರೆ, ಎಲ್ಲರೂ ಮೀಟಿಂಗ್ ಹಾಜರಾಗ್ರಿ. ನೀವು ನಿಮ್ಮ ಬಗ್ಗೆ ನಿಮ್ಗೆ ಏನು ಸಮಸ್ಯೆ ಇದ್ರು ನಮ್ಮ ಜೊತೆ ಮಾತಾಡಿ. ನಮ್ಮೆಲ್ಲ ಟೀಚರ್ಸ್ ಹೆಂಗದಾರ ಅಂತಂದ್ರೆ ನೀವು ನಿಮ್ಮ ಮಕ್ಕಳನ್ನ ತಪ್ಪಿಕೊಂಡು ಮಾತಾಡಂಗಿಲ್ಲದ್ರೆ ಹಂಗೆ ಮಾಡ್ತಾರೆ. ನಿಮ್ಮ ಮಕ್ಕಳ ಬಾಯಿಂದ ಕೇಳ್ರಿ. ಇದ್ರೆ ನಿಮ್ಗೆ ಏನು ಸಮಸ್ಯೆ ಇದ್ರು ಮಕ್ಕಳಿಗೆ ಅಷ್ಟವ್ರು ಹಚ್ಕೊಂಡು ತಮ್ಮ ಮಕ್ಕಳಿಗಿದ್ರು ಜಾಸ್ತಿ ತಗೊಂಡು ಇದನ್ನ ಮಾಡ್ತಾರೆ. ಸರ್ ಯಾರಿಗೆ ಆರಾಮಿಲ್ಲ ಅಂತಂದ್ರೆ ನಿಮ್ಮ ಮನೆಯಾಗ ಕರ್ಕೊಂಡು ಹೋಗೋರು ಯಾರಿಲ್ಲ, ನಾ ಬಿಟ್ಟು ಬರ್ತೇನೆ ಗಪ್ಪಿ ಅಂತ ಹೇಳಿ ಮೆಡಿಕಲ್ ಓದ್ಬಿಡುವಂಥ ಶಿಕ್ಷಕರು ನಿಮ್ಮ ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿ ಮಾಡ್ತಾರೋ. ನೀವು ಸಹಿತ ನಮಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾ ಮುಂದಿನ ಒಂದೇನು ಮೀಟಿಂಗ್ ನಾವು ಮಾಡ್ತೀವಿ. ಒಬ್ಬೊಬ್ಬರನ್ನ ಇನ್ನೊಬ್ಬರು ನೀವು ಕರ್ಕೊಂಡು ಪೇರೆಂಟ್ಸ್ ಬಂದ್ರಂತಂದ್ರೆ ನಮ್ಮ ಈ ಸಭೆ ಏನಾಗ್ತದೆ ಇನ್ನೂ ಯಶಸ್ವಿ ಆಗ್ತೈತೆ ಅಂತ ಹೇಳ್ತಾ ನಿಮ್ಮ ಒಂದೆರಡು ಮಾತುಗಳನ್ನು ಮೇಡಮ್ ಅವರು ಹಾಗೆ ಮಾತನಾಡ್ತಾ ತಮ್ಮ ಬಾಲ್ಯದ ದಿನಗಳನ್ನ ಒಮ್ಮೆ ಮೆಲುಕು ಹಾಕಿದರು. ಜೊತೆಗೆ ಅವ್ರು ಇಲ್ಲಿ ಬಂದು ನಿಲ್ಲಕ್ಕೆ ಕಾರಣ ಅವರ ತಾಯಿಯವರು ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಹಾಗೆ ನೀವು ಕೂಡ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಕುಳಿತುಕೊಂಡಿದ್ದೀರಲ್ಲ, ನೀವು ಕೂಡ ನಿಮ್ಮ ತಾಯಿ ನಿಮ್ಮ ಶ್ರೀರಕ್ಷೆ ಅನ್ನೋದನ್ನ ಮುಂದೊಂದು ದಿನ ಮಾಡಿದಾಗ ಕೇಳ್ತಕ್ಕಂಥ ಕಾಲು ಬರಬೇಕು. ಅದಕ್ಕೆ ನೀವೆಲ್ಲರೂ ಕೂಡ ತಾಯಿಯಾಗಿ ನಿಮ್ಮ ಮಕ್ಕಳಿಗೆ ಶ್ರೀರಕ್ಷೆಯಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು. ಮೇಡಮ್ ಅವರು ಹೇಳಿದರು ಆ ಸಮುದಾಯದಲ್ಲಿ ಯಾವ ರೀತಿಯಾಗಿ ಆ ಬಾಲ್ಯದ ದಿನಗಳಲ್ಲಿ ಕಷ್ಟಗಳನ್ನು ಅನುಭವಿಸಿದ್ರು. ಆ ಎಲ್ಲಾ ಕಷ್ಟಗಳನ್ನ ಮೀರಿ ನಮ್ಮ ತಾಯಿಯವರು ನನಗೆ ಶಿಕ್ಷಣವನ್ನು ನೀಡಿದ್ದರ ಫಲವಾಗಿ ಇಂದು ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ನಾನೊಂದು ಕಾದಂಬರಿ ಓದಿದ್ದೆ ಬಹುಶಃ ಒಂದು 4 ವರ್ಷದಿಂದ. ಸಾರಾ ಅಬೂಬಕರ್ ಅವರು ಬರೆದಂತ ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು ಅಂತ ಆ ಕಾದಂಬರಿ ಸರ್. ಅಲ್ಲಿಯ ಚಿತ್ರ ನನಗೆ ಮೇಡಮ್ ಬಹಳಷ್ಟು ಅಲ್ಲಿ ಚಿತ್ರಗಳು ಕಣ್ಮುಂದೆ ಬರ್ತಾ ಇದ್ವು. ಆ ಸಮುದಾಯದಲ್ಲಿ ಹೆಣ್ಣು ಮಕ್ಕಳನ್ನ ಶಿಕ್ಷಣ ಮುಂದೆ ಕೊಡಿಸ್ಲಿಕ್ಕೆ ಎಷ್ಟು ವಿರೋಧ ಐತಿ. ಆ ವಿರೋಧಗಳನ್ನ ಮೀರಿ ಆ ಸಾರಾ ಅಬೂಬಕರ್ ಅವರು ಪ್ರಖ್ಯಾತ ಲೇಖಕಿ, ಕನ್ನಡದ ಪ್ರಖ್ಯಾತ ಲೇಖಕಿ ಹೊರಹೊಮ್ಮಬೇಕಾದ್ರೆ ಅಲ್ಲಿಯೂ ಕೂಡ ಅವರ ತಾಯಿಯೇ ಕಾರಣರಿದ್ರು. ಹಾಗೆ ಮೇಡಮ್ ಜೀವನದಲ್ಲಿ ಕೂಡ ಅವರ ತಾಯಿ ಕಾರಣ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಬಹುಶಃ ಅದು ನಮ್ಮೆಲ್ಲರಿಗೂ ಕಾರಣ ಆಗ್ಬೇಕು. ಅದ್ರ ಜೊತೆಗೆ ನಾನು ಕೂಡ ಅವ್ರ ಮಾತನ್ನು ಹೇಳ್ತೇನೆ. ನನ್ನ ತಂದೆಯವರು ನಾನು 6 ವರ್ಷದವರಿದ್ದಾಗ ತೀರ್ಕೊಂಡಿದ್ರು. ಅದರ ನಂತರ ನನ್ನ ತಂದೆಯಾಗಿ ತಾಯಿಯಾಗಿ ನನ್ನನ್ನು ಬೆಳೆಸಿದ್ದು ಕೂಡ ಸ್ವತಃ ನನ್ನ ತಾಯಿ. ಅದಕ್ಕಾಗಿ ತಾಯಿ ಅಂತ ದೊಡ್ಡ ದೇವರಿಲ್ಲ. ಆ ಕೆಲಸವನ್ನ ಮಾಡ್ತಕ್ಕಂಥ ಆ ದೇವರು ನಿಮ್ಗೆಲ್ಲರಿಗೂ ಕೊಟ್ಟಿದ್ದಾನು. ಅದನ್ನು ದಯವಿಟ್ಟು ಮಾಡಬೇಕು. ದಯವಿಟ್ಟು ಸಮಾಧಾನ ತಗೊಳ್ರಿ. ಅದು ನಿಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ ಅಂತಕ್ಕಂಥ ಉದ್ದೇಶ. ನೈಜ ಅನುಭವ ಅಷ್ಟೊಂದು ಹತ್ತಿರ ಆಗಿರ್ತಾವ ಅನ್ನೋದಕ್ಕೆ ಇದೇ ಕಾರಣ. ತಾಯಿ ಪಾತ್ರ ಎಷ್ಟು ದೊಡ್ಡದನ್ನು ಅನುಭವಿಸಿದವ್ರಿಗೆ ಗೊತ್ತು. ಇನ್ನು ಮಕ್ಕಳು ಗೊತ್ತಿದಾವು. ಈಗ ಅದರ ಮಹತ್ವ ಗೊತ್ತಾಗೋದಿಲ್ಲ. ಮುಂದೊಂದು ದಿನ ಗೊತ್ತಾಗುತ್ತೆ. ಇರಲಿ. ದಯವಿಟ್ಟು ಇನ್ನು ಮುಂದೆ ನಾವು ಪಾಲಕರ ಸಭೆ ಕರೀಲಿ ಅಥವಾ ತಾಯಂದಿರ ಸಭೆ ಕರೀಲಿ, ಯಾರು ಬೇರಾಗಬಾರ್ದು. ಸಕಾಲಕ್ಕೆ ಬರಬೇಕು. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತು ಚರ್ಚೆಯಲ್ಲಿ ಪಾಲ್ಗೊಳ್ಬೇಕು. ಅಂದಾಗ ನಾವು ಇಂಥ ಸಭೆಯನ್ನ ಕರೆದಾಗ ಅದು ಯಶಸ್ವಿ ಆಗ್ತೈತಿ ಅಂತಕ್ಕಂಥ ಮಾತು. ಬಹುಶಃ ಇಲ್ಲಿ ನಮ್ಮ ಪ್ರೌಢಶಾಲೆ ಇದೇ ಪ್ರಥಮ ಬಾರಿಗೆ ನಮ್ಮ ಪ್ರೌಢಶಾಲೆಯ ಆವರಣದಲ್ಲಿ ಬಂದಾಗ ಎಷ್ಟು ಜನ ಪಾಲಕರು ಕೈ ಎತ್ತ ದಯವಿಟ್ಟು. ಫಸ್ಟ್ ಟೈಮ್ ಬಂದಿರಿ ಸರ್. ನಾವು ಇಲ್ಲಿ ನಮ್ಮ ಹೈಸ್ಕೂಲ್ ಗ್ರೌಂಡ್ ಇದೆ. 1 2 3 4 5 6 7 8 9 10 11 12 13 14 ಜನ ನೋಡಿ. ನಮ್ಮ ಮಕ್ಕಳು ಕಲಿತಕ್ಕಂಥ ಪ್ರೌಢಶಾಲೆಗೆ ನಾ ಬಂದಿಲ್ಲ. ಆ ಶಾಲೆ ಅಂತಹದೈತೆ ಅನ್ನೋದು ನೋಡಿಲ್ಲ. ಅಲ್ಲಿ ಏನೆಲ್ಲ ಸೌಲಭ್ಯಗಳು ಅದಾವು ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಈ ಸಭೆಗೆ ನಾವು ಆಹ್ವಾನಿಸಿದ್ದರ ಒಂದು ನೆಪವಾಗಿ ಆದ್ರೂ ನೀವು ಈ ಶಾಲೆಯನ್ನ ನೋಡಿದ್ರಿ. ಅದಕ್ಕೆ ಮೊನ್ನೆ ಪೋಲ್ ಮೇಡಮ್ ಅದನ್ನ ಹೇಳಿದ್ರು ಏನಂತೇಳಿ, ಅಟ್ ಲೀಸ್ಟ್ ಒಂದು ಹಾಫ್ ಡೇ ಔಟಿಂಗ್ ಅಂತ ತಿಳ್ಕೊಂಡು ಬರ್ರಿ, ಮಕ್ಕಳ ಜೊತೆ ಇರಿ, ನಮ್ಮ ಜೊತೆ ಮುಕ್ತವಾಗಿ ಹಂಚಿಕೆ ನಿಮ್ಮ ಮಾತುಗಳನ್ನ ಅಭಿಪ್ರಾಯವನ್ನ ಹಂಚಿಕೊಡ್ರಿ. ನಮ್ಮ ಮಕ್ಕಳು ಕಲಿತಕ್ಕಂಥ ಶಾಲೆ ಹೆಂಗೈತಿ, ಇಲ್ಲಿ ರೂಮ, ಇಲ್ಲಿ ವ್ಯವಸ್ಥೆ, ಇಲ್ಲಿ ಆಟದ ಮೈದಾನ, ಮ್ಯಾಲೆಲ್ಲ ನಮ್ಮಲ್ಲಿ ಇದೈತಿ. ಇನ್ನು ಪ್ರಯೋಗಾಲಯ, ಸೈನ್ಸ್ ಲ್ಯಾಬ್ ಐತಿ. ಮತ್ತೆ ಇಲ್ಲಿ ಒಂದು ಸೈನ್ಸ್ ಲ್ಯಾಬ್ ಹೊಸದೈತಿ. ಕಂಪ್ಯೂಟರ್ ರೂಮ್ ಆಗಿ ಸದ್ಯ ಓಪನಿಂಗ್ ಮಾಡ್ತೇವೆ. ಮತ್ತೆ 2 ರೂಮ್ ಬರೋದಾವ. ಚಿಕ್ಕೋಡಿ ತಾಲೂಕಿನ ಪೂರ್ವ ಭಾಗದಲ್ಲಿ ಅತ್ಯಂತ ಒಂದು ಶ್ರೇಷ್ಠವಾದಂತಹ ಪ್ರೌಢಶಾಲೆ ನಮ್ಮದು. ಕಳೆದ ವರ್ಷ 100ಕ್ಕೆ 100 ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಬ್ಬೂರ್ SSLC ಎಕ್ಸಾಮ್ ಸೆಂಟರ್ 2nd ಮತ್ತು 3rd ರ್ಯಾಂಕ್ ಪಡೆದಂತ ವಿದ್ಯಾರ್ಥಿಗಳು ಕೂಡ ನಮ್ಮ ಶಾಲೆಯವರೇ.
ನಿಮ್ಮ ಮಕ್ಕಳ ಪ್ರೌಢಶಾಲೆಗೆ ನೀವು ಹೆಮ್ಮೆಯಿಂದ ಬರಬೇಕು. ನಾನು ಮತ್ತು ಮೇಡಮ್ ಅವ್ರ ಜೊತೆ ಮೊನ್ನೆ ಮಾತಾಡಿದ್ರು ಗುರುವಾರದಲ್ಲಿ ಬರಲಿಲ್ಲ, ಸಂಜೆ ಬಂದಿರೋ ಬಿಟ್ಟರೆ ಗೊತ್ತಿಲ್ಲ. ಅದಕ್ಕೆ ಈಗಲೂ ಬಂದಿದ್ದೀರಿ, ಸಂತೋಷ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ವರ್ತನೆ ಹೇಗೈತಿ, ಅವ್ರಿಗೆ ಕೆಲವೊಂದಿಷ್ಟು ಪಾಸಿಟಿವ್ ಅಂಶಗಳನ್ನಾದ್ರೂ ಹೇಳಬೇಕು. ಏನಾದ್ರೂ ಸ್ವಲ್ಪ ಕೀಟಲ್ಲಿ ಇದು ಮಾಡ್ತಾ ಇದ್ರೆ ಅವ್ರ ನೆಗೆಟಿವ್ ಅಂಶಗಳನ್ನಾದ್ರೂ ಹೇಳಬೇಕು. ಮುಕ್ತವಾಗಿ ಚರ್ಚೆ ಮಾಡೋದು, ಎಲ್ಲ ನಾವಾದೇವಿ. ಅದಕ್ಕೊಂದು ನಮಗೆ ನೀವು ಹಂಚಿಕೊಂಡ್ರೆ ನಮ್ಗೆ ಇನ್ನಷ್ಟು ಆ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ನಿಮ್ಮ ಮಕ್ಕಳನ್ನ ನಿಮ್ಮ ಜೊತೆ ಜಾಯಿಂಟ್ ಮಾಡಿ ಕೂರಿಸಿದ್ದೇವೆ. ಬಹುಶಃ ನಿಮ್ಮ ಮನೆಯಾಗಿ ನಿಮ್ಗೆ ಗೊತ್ತಿಲ್ಲ ಯಾವಾಗ ನಿಮ್ಗೆ ಯಾವಾಗ ಗೊತ್ತಿಲ್ಲ. ಆ ಕುಳಿತುಕೊಳ್ತಕ್ಕಂಥ ಸೌಲಭ್ಯ ನಮ್ಮ ಪ್ರೌಢಶಾಲೆ ನಿಮಗೆ ಹೊಂದಿಸಿದೆ. ಅದಕ್ಕಾಗಿ ನೀವು ನಿಮ್ಮ ಮಕ್ಕಳಿಗೆ ಏನಾದ್ರು ವಿಶೇಷತೆ ಇದ್ರ ಅಥವಾ ಅಭ್ಯಾಸ ಮಾಡ್ತಿದ್ರ ಅಥವಾ ಮಾಡದೇ ಇದ್ರ ಹೇಳ್ಬೇಕು. ಅದನ್ನ ಮುಕ್ತವಾಗಿ ಚರ್ಚೆ ಮಾಡ್ಬೇಕು. ಅಥವಾ ಇಲ್ಲಿ ನಮಗೇನಾದ್ರೂ ನೀವು ಸೂಕ್ಷ್ಮವಾಗಿ ಏನಾದ್ರು ಈ ತರ ಇನ್ನೂ ಇದ್ರ ಚೆನ್ನಾಗಿರ್ತಿತ್ತೇನೋ, ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಶಾಲೆಯನ್ನ ಕಲ್ತಿದ್ದೀರಿ, ಒಂದಿಷ್ಟು ಅನುಭವ ಐತಿ. ಅಥವಾ ಹೀಗಾದ್ರೆ ಹಾಗೆ ಏನೋ ಇರ್ಬೋದು, ಮುಕ್ತವಾಗಿ ಚರ್ಚೆ ಮಾಡಬೇಕು. ಒಂದೆರಡು ಮಾತುಗಳನ್ನ ಹೇಳ್ಬೇಕು. ನಿಮ್ಗೇನಾದ್ರೂ ಇನ್ನು ನಮ್ಮ ಶಾಲೆ ಒಳಗೆ ಈಗ ಆಗ್ಬೇಕಿದ್ರಿ, ಇದು ಇನ್ನು ನಮ್ಮ ಮಕ್ಕಳಿಗೆ ಹಿಂಗ ಆಗ್ಬೇಕು ಅಂತ ಏನಾರ ಅನ್ಸಿತ್ತಂದ್ರ ಅಥವಾ ಏನಾರ ಅಭ್ಯಾಸ ಬಗ್ಗೆ ಇರ್ಬೋದು, ಎದ್ರದ ಬಗ್ಗೆ ಇರ್ಬೋದು, ಹಂಗೇನಾದ್ರು ಇದ್ರೆ ಕೇಳಿ ನಿಮ್ ಪಾಲಕರು. ಇದು ಒಂದು ಅವಕಾಶ. ಯಶೋಧ ಜೀವನ ಅವರು ಹಳೆಯವಂತೆ ಅವಾಗ ನಗ್ತಾ ಇರ್ತಾಳೆ, ನಗು ಮುಖ ಮನ್ಯಾಗ ಹೆಂಗಿರ್ತಾಳೆ ಅಭ್ಯಾಸ ಮಾಡ್ತಾಳಲ್ರಿ, ಕೆಲಸ ಮಾಡ್ತಾಳ. ಅಭ್ಯಾಸದ ಕೆಲಸ ಇರ್ಬೇಕು, ಅಭ್ಯಾಸ ಇರ್ಬೇಕು. ಬೇಕು, ಎರಡು ಬೇಕು. ಜವಾಬ್ದಾರಿ ಕಾಲೇಜಿಗೆ ಸುಧಾರಣೆ ಸ್ವಲ್ಪ ಬಟ್ ಹೇಳ ಗಪ್ಪ ಬಿಡ್ತಾರ, ಸ್ವಲ್ಪ ಮಾಡಲ್ಲ, ಸ್ವಲ್ಪ ನಿಧಾನವಾಗಿ ನಾ ಮಾಡ್ತೀನಿ ಕಾಲೇಜಿಗೆ ಹೋದ್ ಅನ್ನಂಗಿದ್ವಿ, ಸದ್ಯಕ್ಕೆ ಅನ್ನಂಗಿದ್ವಿ. ಈಗ ಸುಧಾರಣೆ ಆಗ್ಲಂತ ಸ್ವಲ್ಪ ಅನ್ನಂಗಿದ್ವಿ. ಲೇಟ್ ಆಗಿ ಕೆಲಸನೂ ಅಂದ್ರಿ ಮಾಡ್ರಿ, ಒಂದು ಸ್ವಲ್ಪ ಇವ್ರು ಜಗರಿ ಹಿಂಗೆಲ್ಲ ಅವ್ಕೆ ಕಾಡ್ರಿ ಅವ ಇಲ್ಲೇ ಸ್ವಲ್ಪ ಇಲ್ಲ. ಈಗ ಸ್ವಲ್ಪ ಈಗ ನಾ ಇರ್ತೀನಿ ನಮ್ಮ ಕಡೆ ನಾವು ಮಾಡ್ಕೊಂಡು ಸೆಟ್ ಮಾಡ್ಯಾರ. ಅವಾಗ ನಾವು ತಿಳ್ಕೊಂಡ್ರಿ ಕಾಲೇಜಾಗ ಔಟ್ಸೈಡ್ ಬಂದನಂತ ಹೇಳಿದ್ರೆ ಅದು ಖುಷಿನ ಆಗ್ತೀವಿ. ಬರೀ ಭರವಸೆ ಬಂದ್ರು. ನಮ್ಮ ಮಗ ಮಗಳಿಗೆ ಪಾಲಕರು ಅಷ್ಟೇ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ಚಿಕ್ಕಮ್ಮ ಇರ್ಬೋದು, ಅಕ್ಕ ಇರ್ಬೋದು. ಈ ಸಲ ನೋಡ್ರಿ SSLC ಐತಿ, ಅವ್ರ ಮಕ್ಕಳ ಜೊತೆ ನಾವು ಸಂವಾದ ಮಾಡಿರ್ಬೋದು. ಯಾಕಂದ್ರೆ ನೀವೇನ್ ಮಾಡ್ತೀರಂದ್ರೆ ನೀವು ಕೆಲ್ಸಕ್ಕೆ ಹೋಗ್ತೀರ ಅಂದ್ಮೇಲೆ ಅವ್ರು ಒಂದ್ ಸ್ವಲ್ಪ ಕೆಲಸ ಹಚ್ಚಿರ್ತಾರೆ. ರೊಟ್ಟಿ ಮಾಡಿ ಹೋಗ್ಬೇಕು, ಮಾಡಿ ತಿಕ್ಕ ಹೋಗ್ಬೇಕು, ಅಡಿಗೆ ಮಾಡಿ ಹೋಗ್ಬೇಕು, ಇಂಥ ಒಂದಿಷ್ಟು ಇರ್ತಾವ. ಈ ಸಲ ಅವ್ರು ಕೆಲ್ಸದ ಇನ್ನ ಈ 2 ತಿಂಗಳು ಮುಂದೊಂದು 2 ತಿಂಗಳು ಅಷ್ಟೇ ಸ್ಕೂಲ್ ಅವ್ರು, ಒಂದು 5 ತಿಂಗಳು ಈ ಮಾರ್ಚ್ ವರೆಗೂ ಅವ್ರಿಗೆ ಯಾವುದೇ ಕೆಲಸ ಹಚ್ಚಬೇಡ ಅಂತಂದ್ರೆ ಹಂಗ ಸಣ್ಣ ಪುಟ್ಟ ಮಾಡ್ತಾರ. ಬಹಳಷ್ಟು ಸ್ಟ್ರಿಕ್ಟ್ ಆಗಿ ನೀವು 2 ತಾಸು 3 ತಾಸು ಈ ಸಲುವಾಗಿ 5 ತಿಂಗಳ ಸಲುವಾಗಿ ಅವ್ರಿಗೆ ಕೆಲಸದಿಂದ ಸ್ವಲ್ಪ ದೂರ ಮಾಡೋದಿಲ್ಲ. ಆದ್ರೆ ಕೆಲವು ಹುಡುಗಿಯರು ಅವ್ರು ಮಾಡೇ ಬರ್ತಾರೆ. ಅಭ್ಯಾಸಕ್ಕೆ ಅವಕಾಶ ಮಾಡಿಕೊಡ್ರಿ. ಮುಂದೆ ಏನಿಲ್ಲ, ಮಾರ್ಚ್ ಮುಗಿದ ತಕ್ಷಣ ಸುಟ್ಟಿ ಇರ್ತೈತಿ, 2-3 ತಿಂಗಳು ಸುಟ್ಟಿ ಇರ್ತೈತಿ. ಮುಂಜಾನೆ ಸಂಜೆ ಏನ್ ಕೆಲಸ ಐತಲ್ಲ ಅವ್ರಿಗೆ
ಎಲ್ಲ ಹುಡುಗರನ್ನ ಎಲ್ಲಾರ್ಗೂ ಎಷ್ಟು ಜನ ಬರ್ತಾರೆ ಡಿವೈಡ್ ಮಾಡಿ ತಗೋದು. ಎಲ್ಲಾರ್ಗೂ ಅಷ್ಟು ಜನ ಇರ್ತಾರೋ ಎಲ್ಲಾರ್ಗೂ ಮನೆಗೆ ಫೋನ್ ಹಚ್ತಾರೆ. ಮುಂಜಾನೆ ಅಭ್ಯಾಸ ಮಾಡಕ್ ಎಬ್ಸೋದು ಅಥವಾ ಸಂಜೆಗೆ ಹಚ್ತಾರೋ, ಯಾವಾಗಾದ್ರೆ ನೀವು ಹಚ್ತಾರೋ ಅವಾಗ ನಮ್ಮ ಫೋನ್ಗಳನ್ನ ಬ್ಲಾಕ್ ಮಾಡಕ್ ಹೋಗ್ಬೇಡಿ. ಮೇಡಮ್ ಫೋನ್ ತಗೊಳ್ಳಿ ಇರಂಗಿಲ್ಲ, ಮಾಡಿರೋದು ಮುಂಜಾನೆ ನಾವು 5 ಗಂಟೆಗೆ ಅಭ್ಯಾಸಕ್ಕೆ ಎಬ್ಸಕ್ ನಾವು ಫೋನ್ ಹಚ್ತೇವೆ. ನಾವು ಮುಂಜಾನೆ ಅದೇ ನಿಮ್ಮ ಮಕ್ಕಳಿಗೆ ಅಭ್ಯಾಸ ಸಲುವಾಗಿ ನಾವು ಫೋನ್ ಹಚ್ತಿರ್ತೀವಿ. ಒಂದ್ 2-3 ಸಲ ನೋಡ್ರು ಆಮೇಲೆ ಅವ್ರ ನಂಬರ್ ಬ್ಲಾಕ್ ಮಾಡಿದ್ರೆ ನಾವು ನಿಮ್ಮ ಮಕ್ಕಳಿಗೆ ನೀವು ಎಬ್ಬಿಸ್ಬೇಕು ಅಂತೇಳಿ ನಿಮಗೂ ಅದು ಕಷ್ಟ ಬೇಡ ಅಂತೇಳಿ ನಾವು ಎಬ್ಸೋಣ ಅಂತೇಳಿ ನಾವು ಮಂದಿನ ಆಯ್ಕೆ ಮಾಡಿ ತಗೊಂಡಿರ್ತೀವಿ. ಒಬ್ಬೊಬ್ಬರು ನಮ್ಗೆ ಯಾರು ನಮ್ಮ ಪಾಲಿಗೆ ಬಂದಂತ ಮಕ್ಕಳ ಪಾಲಕರ ಫೋನ್ ಹಚ್ತೀವಿ. ಮುಂಜಾನೆ ಎಬ್ಸೋ ಕೆಲಸ, ಅಭ್ಯಾಸ ಮುಗಿಸೋ ಕೆಲಸ, ಸಾಯಂಕಾಲ ಇರ್ಬೋದು ಯಾವಾಗ ಒಂದ್ಸಲ ನಾವು ಫೋನ್ ಹಚ್ಚಿ ಕೇಳ್ತಿರ್ತೀವಿ ಅವ್ರ ಅಭ್ಯಾಸದ ಬಗ್ಗೆ. ಅವಾಗ ಫೋನ್ ರಿಸೀವ್ ಮಾಡಿ ಅವ್ರ ಬಗ್ಗೆ ಹೇಳ್ಬೇಕು. ಹಾಗೆ ನಮ್ಮ ಪ್ರೌಢಶಾಲೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ರ್ಯಾಂಕ್ ಅನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ನಗದು ಬಹುಮಾನ ಕೂಡ ಈ ಊರಿನ ಶಿಕ್ಷಣ ಪ್ರೇಮಿಗಳು, ದಾನಿಗಳು ನಮ್ಮ ಶಾಲೆಗೆ ಕೊಡ್ತಾ ಇದ್ದಾರೆ. ಸುಮಾರಾಗಿ ಫಸ್ಟ್, ಸೆಕೆಂಡ್, ಥರ್ಡ್ ಬಂದಂತ 3 ಜನ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಂತ ವಿದ್ಯಾರ್ಥಿಗಳಿಗೆ ಎಲ್ಲವೂ ಸೇರಿ ಸುಮಾರು 65,000 ರೂಪಾಯಿ ನಗದು ಬಹುಮಾನ ನಮ್ಮ ಶಾಲೆಯಿಂದ ಕೊಡ್ತಾ ಇದ್ದೀವಿ. ಅದನ್ನ ಸದುಪಯೋಗ ಪಡಿಸಿಕೊಳ್ಳಕ್ಕೆ ನೀವು ಕೂಡ ಅವರ ಕಡೆ ಗಮನ ಕೊಡಬೇಕು, ಆ ಆದ್ಯತೆಯನ್ನ ಅವರಿಗೆ ತಿಳಿಸಿಕೊಡಬೇಕು. ಸರಿ, ಇಲ್ಲಿವರೆಗೆ ಸರಿಪತ್ತ 27ನೇ ಸಾಲಿನ ತಾಯಂದಿರ ಸಭೆ ಮುಂದಿನ ಸಲ ಒಂದು ಪಾಲಕರ ಸಭೆಗೆ ಇನ್ನಷ್ಟು ಜನ ಕರ್ಕೊಂಡ್ ಬರ್ಬೇಕು. ಪಾಲಕರಿಗೆ ಆಕ್ಟಿವಿಟಿ ಮಾಡಿಸ್ತೀವಿ. ಫಸ್ಟ್, ಸೆಕೆಂಡ್, ಥರ್ಡ್ ಒಟ್ಟು ದಿನದ ಜಂಜಾಟ, ಹೊಲ ಮನಿ, ದನ ಕರ, ಹೈಲೈಟ್ ಎಲ್ಲ ಇದ್ದೇ ಇರ್ತದೆ. 1 ತಾಸು ನೀಡ್ತಾರೆ. ನೀವು ಎಲ್ಲರೂ ಫ್ರೆಂಡ್ಸ್ ಆಗಿ ಏನೋ ನಿಮ್ಮ ಲೆವೆಲ್ ಆಗಿ ಏನೋ ಆ ತರ ಏನೋ ಆಡ್ ಮಾಡಕ್ ಹೋಗುದಿಲ್ಲ. ನಾವು ಸಿಂಪಲ್ ಆಗಿ ಕೆಲವೊಂದಿಷ್ಟು ಆಕ್ಟಿವಿಟಿ ಇರ್ತಾರೆ, ಅದರಲ್ಲಿ ಭಾಗವಹಿಸ್ಬೇಕು. ಮಕ್ಕಳ ಜೊತೆ ಮಕ್ಕಳಾಗಿ ಇದರಲ್ಲಿ ಏನೋ ಖುಷಿ ಇರ್ತದೆ. ಆ ತರ ಮಾಡಿ ಅಲ್ಲಿಯೂ ಕೂಡ ಪ್ರಥಮ, ದ್ವಿತೀಯ, ತೃತೀಯ ಅಂತಕ್ಕಂಥ ಆ ಬಹುಮಾನವನ್ನ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ನಮ್ಮ ಮುಖ್ಯೋಪಾಧ್ಯಾಯರು ಈಗಾಗಲೇ ಹೇಳಿದರು. ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಒಬ್ಬರಿಗೆ 3 ಜನ ಅಂತೆ ಪಾಲಕರು ನೀವು ಕರ್ಕೊಂಡು ಬರ್ತೀರಿ. ಮುಂಬರ್ತಕ್ಕಂಥ ತಾಯಂದಿರ ಸಭೆಯಲ್ಲಿ, ಪಾಲಕರ ಸಭೆಯಾಗಲಿ ಅದನ್ನು ಯಶಸ್ವಿಗೊಳಿಸ್ತೇರಿ ಅಂತಕ್ಕಂಥ ಒಂದು ಭರವಸೆಯೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಈ ನಮ್ಮ ಕರೆಗೆ ಹೋಗೊಟ್ಟು ಬಂದಂತ ಎಲ್ಲಾ ಪಾಲಕರಿಗೆ ನಮ್ಮ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳಿ ನಾವು ಇಲ್ಲ ಆದ್ರೆ ಮೊನ್ನೆ ದಿವಸ ನಮ್ಮ ಶಾಲೆ ಗ್ರೌಂಡ್ ನಲ್ಲಿ ಖಾಲಿ ಇದ್ದಂತ ಎಲ್ಲಾ ಸ್ಥಳಗಳಲ್ಲಿ ನಾವು JCB ಕರೆಸಿ ಅಲ್ಲಿ ಇದನ್ನ ಪುಡಿ ಮಾಡಿದ್ದೇವೆ. ಸಸಿ ಹಚ್ಚಲಿಕ್ಕೆ ಸ್ಥಳವನ್ನ ನಿರ್ಮಾಣ ಮಾಡಿದ್ದೇವೆ. ಎಲ್ಲರೂ ಹೋಗಿ ಅಲ್ಲಿ ಕೆಲವೊಂದು ಗಿಡಗಳನ್ನ ನಾವು ನೀವು ಸೇರಿ ಹಚ್ಚಿ ನಂತರ ನಿಮ್ಮ ಮನೆಗಳಿಗೆ ತೆರಳಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇವೆ.